ಹೊಸ ಸಿನಿಮಾ ಮುಖಾಂತರ, ಮೊದಲನೇ ಸಿನಿಮಾ ಮುಖಾಂತರ ಬೆಳಿತಾರೆ ಬರ್ತಾ ಇದ್ದಾರೆ. ಒಂದು ಹೊಸ ತಂಡ, ಅವ್ರು ಒಳ್ಳೆಯದಾಗಲಿ ಆ್ಯಂಡ್ ಟೀಸರ್ ಲಾಂಚ್ ಆಗಲಿ. ಥ್ಯಾಂಕ್ ಯು. ವೃಂದ ಮೂವಿ ನಾನು ಆಕ್ಚುಲಿ ಪೋಸ್ಟರ್ ನೋಡಿದಾಗ್ಲೇನೆ ನನಗೆ ಮಹೇಶ್ ಸರ್ ತೋರಿಸಿದ್ರು. ಅವಾಗಲೇ ನಂಗೆ ಅನ್ನಿಸ್ತು ತುಂಬಾ ಸಸ್ಪೆನ್ಸ್ ಆಗಿದೆ ಅಂತ. ಸೊ ಟ್ರೇಲರ್ ನಾನು ಇಲ್ಲೇ ನೋಡ್ಬೇಕು ಅಂತಾನೆ ಬಂದಿದ್ದೀನಿ. ಸೊ ನೋಡಿದಾಗ ಎಷ್ಟು ಚೆನ್ನಾಗಿದೆ ಅಂದ್ರೆ ಇಲ್ಲೇ ಗೊತ್ತಾಗ್ತಾ ಇದೆ ಏನೋ ಒಂದಿದೆ ಥಿಯೇಟರ್ಗೆ ಹೋಗೋಕೆ. ಸೊ ಅದು ಕಾಣಿಸ್ತು. ಆಮೇಲೆ ಮಹೀಲ್ ಅವರು ತುಂಬಾ ಪ್ರೆಸೆನ್ಸ್ ಆಗಿದ್ದಾರೆ, ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಇವಾಗ ಹಾಯ್ ಹೇಳಿದಾಗ ಅವ್ರ ವಾಯ್ಸ್ ಕೇಳಿದಾಗ ಏನಿದು ಇಷ್ಟು ಜೋರಾಗಿದೆ ಅಂತ ಅನ್ನಿಸ್ತು. ನಿಮ್ ವಾಯ್ಸ್ ತುಂಬಾ ಚೆನ್ನಾಗಿದೆ. ಆಲ್ ದ ವೆರಿ ಬೆಸ್ಟ್ ಮ್ಯಾಮ್, ನಿಮ್ಗೂ ಕೂಡ ಆಲ್ ದ ವೆರಿ ಬೆಸ್ಟ್. ಸೊ ಈ ಸಿನಿಮಾನ ಆಕ್ಚುಲಿ ಸತೀಶ್ ಸರ್ ಅವ್ರು ನೋಡಿ ಇಷ್ಟಪಟ್ಟಿದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಚೆನ್ನಾಗಿದ್ದೇ ಇರುತ್ತೆ. ಸೊ ನಾನು ಈ ಟೀಮ್ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಒಂದು ಬೆಸ್ಟ್ ವಿಶಸ್, ಆಲ್ ದ ವೆರಿ ಬೆಸ್ಟ್. ಆಡಿಯನ್ಸ್ಗೆ ಈ ಸಿನಿಮಾ ಬೇಗ ತಲುಪಿ ಅವರೆಲ್ಲರೂ ಮನೆ ಮಾತಾಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಸೊ ಆಲ್ ದ ವೆರಿ ಬೆಸ್ಟ್ ಗೈಸ್. ಥ್ಯಾಂಕ್ ಯು ಪ್ರಿಯಾಂಕಾ. ಓಕೆ, ಥ್ಯಾಂಕ್ ಯು ಪ್ರಿಯಾಂಕಾ. ಥ್ಯಾಂಕ್ ಯು ಮ್ಯಾಮ್. ದೃಶ್ಯ ಮಾಧ್ಯಮದವರಿಗೆ ನಾನು ಹೇಳ್ಕೊಳ್ತೀನಿ. ನನಗೆ ಬರ್ತಾ ಒಂದು ಅನಿಸಿದ್ದು ಏನಂದ್ರೆ, ನಾವು ಯಾರಿಗಾದ್ರೂ ಏನಾದರೂ ಬೈಬೇಕು ಇಲ್ಲ ಏನಾದ್ರು ನಮ್ಗೆ ಅವರು ತಪ್ಪು ಮಾಡಿದ್ದಾರೆ ಅನಿಸಿದಾಗ ಇಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡ್ತೀವಿ. ಅಟ್ಲೀಸ್ಟ್ ಒಂದು 2 days 3 days ಬಿಟ್ಟು ಮೇ ಬಿ ನಾವು ಮರ್ತೋಗ್ಬೋದು, ಇಲ್ಲ ಕ್ಷಮಿಸ್ಬಿಡ್ಬೋದು. ಅಂದ್ರೆ ಒಬ್ಬರನ್ನ ನಿಲ್ಸೋದಿಕ್ಕೆ ದಂಡಿಸೋದಿಕ್ಕೆ 1-2 ದಿನ 3 ದಿನ ಕಾಲಾವಕಾಶ ನಮಗೆ ಕೊಟ್ಕೋಬೇಕಾಗುತ್ತೆ. ಆದ್ರೆ ಒಳ್ಳೇದು, ಪ್ರಶಂಸೆ ಮಾಡುವಂಥದ್ದು, ಅಪ್ರಿಷಿಯೇಟ್ ಮಾಡುವಂಥದ್ದು, ಪ್ರೋತ್ಸಾಹ ಮಾಡುವಂಥದ್ದು ಇದ್ರೆ ಇಮಿಡಿಯೇಟ್ ಆಗಿ ಮಾಡ್ಬಿಡ್ಬೇಕು. ಬಿಕಾಸ್ ಪಾಸಿಟಿವಿಟಿನ ಸ್ಪ್ರೆಡ್ ಮಾಡಬೇಕಾಗುತ್ತೆ. ಆ ನಿಲುವಿನಲ್ಲಿ ವೃತ್ತ ಟೀಸರ್ನ ಲಾಂಚ್ ಮಾಡಿದಂತ ಸತೀಶ್ ಸರ್ ಅವರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಒಂದು ಯಂಗರ್ ಎನರ್ಜೆಟಿಕ್ ಟೀಮ್ ನ ಅವ್ರು ಇನಿಷಿಯೇಟ್ ಮಾಡೋರು, ಅವ್ರು ಬರುವಂತ ದಾರಿ ಮತ್ತೆ ಅವ್ರಿಗೆ ಬೇಕಾದಂತ ಗುರಿನ ಫಿಕ್ಸ್ ಮಾಡಿ ಕೊಟ್ಟಂಗೆ ಅದು. ಯಾಕಂದ್ರೆ ಅವ್ರು ಹೇಳೋದನ್ನ ನೋಡಿದವರು ಮತ್ತೆ ವರ್ಸ್ಟೈಲ್ ಆಕ್ಟರ್ ಕೂಡ ಅವರು. ಸೊ ಅವ್ರ ಕತೆ ಚೂಸ್ ಮಾಡೋ ವಿಧಗಳೇ ಬೇರೆ ತರ ಇರುತ್ತೆ. ಅದೇ ನಿಲುವಿನಲ್ಲಿ ಪ್ರಿಯಾಂಕಾ ಅವರು, ಅವ್ರದ್ದು ಸಿನಿಮಾ ಕುಟೀರ ಕೂಡ ನಾನು ಡೈಲಾಗ್ಸ್ ಬರೀತಾ ಇದ್ದೀನಿ. ಸೊ ಅವರು ಬಂದು ಒಂದು ಉತ್ತೇಜನ ನೀಡೋ ರೀತಿಯಲ್ಲಿ ಬಂದಿರೋದಕ್ಕೆ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ವೃತ್ತ ಇದ್ರ ವಿಚಾರವಾಗಿ ಬರೋದಾದ್ರೆ, ಒಂದು ಕಮರ್ಷಿಯಲ್ ಸಿನಿಮಾ ಅವ್ರು ಹೇಳಿದ್ರು, ಕಮರ್ಷಿಯಲ್ ಸಿನಿಮಾಗೆ ಅಂದ್ಬಿಟ್ಟು ಒಂದು ಡಿಫ್ರೆಂಟ್ ಟಾಸ್ಕ್ ಇರುತ್ತೆ. ಅದ್ರದ್ದು ರೆಫರೆನ್ಸ್ ಆಗಲಿ, ಐಡಿಯಾಸ್ ಆಗಿರ್ಲಿ, ಥಿಯೇಟರ್ ಆಡಿಯನ್ಸ್ ಬರೋರ್ಗಾಗಿರ್ಲಿ, ಅದ್ರದ್ದು ಒಂದು ಐಡಿಯಾ ಇರುತ್ತೆ. ಆ ಐಡಿಯಾ ಮೇಲೆ ನಾವು ಆ ಸೌಂಡಿಂಗ್ ಹೇಗಿರ್ಬೇಕು ಅನ್ನೋದನ್ನ ನಾವು ಬರೀತೀವಿ. ಮೀಟರ್ ಮತ್ತೆ ಅದರಲ್ಲಿ ಬರುವಂತ ವಿಷಯ ಮ್ಯಾಟರ್, ಇದನ್ನ ಫಿಕ್ಸ್ ಮಾಡೋದೇ ಡೈಲಾಗ್ಸ್. ಆಕ್ಚುಲಿ ವಿಜುವಲ್ ಆಗಿನೂ ಕನೆಕ್ಟ್ ಮಾಡೋಂಥದ್ದು. ಬಟ್ ವೃತ್ತದಲ್ಲಿ ಏನಂದ್ರೆ ಇಟ್ ವಾಸ್ ಟೋಟಲಿ ಚಾಲೆಂಜಿಂಗ್ ನನಗೆ. ಬಿಕಾಸ್ ಕಾನ್ಸೆಪ್ಟೇ ಒಂದು ಹೆಂಗಿದೆ ಅಂದ್ರೆ, ಇದು ನೀವು ಸಿನಿಮಾ ಥಿಯೇಟರ್ ನೋಡುವಾಗ ಗೊತ್ತಾಗುತ್ತೆ. ನೀವು ಕಣ್ಮುಚ್ಕೊಂಡು ಸಿನಿಮಾ ಡೈಲಾಗ್ಸ್ ನ ಕೇಳಿಸ್ಕೊಳ್ತಾ ಇದ್ರೆ ವಿಜುವಲ್ ಅದಾಗ ಒಂದು ಕ್ರಿಯೇಟ್ ಮಾಡುತ್ತೆ. ವಿಜುವಲಿ ಡೈಲಾಗ್ಸ್ ನ ಕನೆಕ್ಟ್ ಮಾಡ್ಕೊಂಡು ಹೋದ್ರೆ ಅದೇ ಬೇರೆ ರೀತಿಯಲ್ಲಿ ಒಂದು ಹೋಗುತ್ತೆ. ಬಿಕಾಸ್ ದೇರ್ ಇಸ್ ಒಂದು ಚಿಕ್ಕ ಡೈಲಾಮೋ ವಿತ್ ಡ್ಯುಯಾಲಿಟಿಯಲ್ಲಿ ಈ ಒಂದು ಕಂಟೆಂಟ್ ಇರುವಂತದ್ದು. ಸೊ ಕಥೆನ ಮಾಡಿದಂತ ಯೋಗೇಶ್ಗೆ ಅವರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಹಾಗೆ ಅದನ್ನ ಅಚ್ಚುಕಟ್ಟಾಗಿ ಚಿತ್ರಕಥೆ ಮಾಡಿ ಮೊಟ್ಟ ಮೊದಲ ಬಾರಿಗೆ ಚೊಚ್ಚಲವಾಗಿ ನಿರ್ದೇಶನ ಮಾಡಿದ್ರೇನು ಎಲ್ಲೂ ಕಾಣಿಸಲ್ಲ. ಅದು ತುಂಬಾ ಮೆಚೂರ್ಡ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ. ವಿಜುವಲ್ಸ್ ಒಂದೊಂದು ಅದ್ಭುತವಾಗಿದೆ. ಅದಕ್ಕೆ ಪೂರಕವಾಗಿ ಮ್ಯೂಸಿಕ್ ಎಂಗೇಜಿಂಗ್ ಅಲ್ಲಿ ಇರುತ್ತೆ. ಅದನ್ನ ಮಾಡಿದಂತ ಆಂಟನಿ ಮತ್ತೆ ಹರಿ ಇಬ್ರು ಸೇರ್ಕೊಂಡು ಮಾಡಿದ್ದಾರೆ. ಸೊ ಅವ್ರಿಗೂ ನಾನು ಸ್ಪೆಷಲ್ ಆಗಿ ಒಂದು ಅಭಿನಂದನೆಗಳನ್ನ ಹೇಳ್ತೀನಿ ನಾನು. ಹಾಗೆ ಸಿನಿಮಾಟೋಗ್ರಫಿ ಬಂದ್ರೆ ಗೌತಮ್ ಕೃಷ್ಣನ್ ಅಂತ ಹೇಳಿ, ಗೌತಮ್ ಕೃಷ್ಣ ಕೂಡ ಒಂದು ಅದ್ಭುತ. ಅಂದ್ರೆ ಕೆಲವೊಂದು ಜಾಗದಲ್ಲಿ ದಟ್ಟವಾದಂತ ಕಾಡುಗಳನ್ನ ಇವರು ಶೂಟ್ ಮಾಡಿದ್ದಾರೆ. ಅಂದ್ರೆ ಡೀಪ್ ಫಾರೆಸ್ಟ್ ಹೋಗಿದ್ದಾರೆ. ಅವುಗಳಲ್ಲಿ ನಾವು ಓಡಾಡೋದೇ ಕಷ್ಟ. ಅಂತದ್ರಲ್ಲಿ ಒಂದು ಕ್ರೂನ ತಗೊಂಡು ಆ ಕ್ಯಾಮ್ರಾ ಸೆಟಪ್ ಮೋಸ್ಟ್ ಪ್ರಾಬ್ಲಿ ಹೆಗಲ ಮೇಲೆಲ್ಲ ಚಾಲೆಂಜಿಂಗ್ ಆಗಿ ತಗೊಂಡು ಮಾಡಿದ್ದಾರೆ ಅವರು. ಸೊ ಹಂಗಾಗಿ ಅವ್ರಿಗೆ ಒಂದು ಬ್ರೈಟ್ ಫ್ಯೂಚರ್ ಇದೆ ಅಂತ ನಾನು ಹೇಳ್ತೀನಿ. ಮತ್ತೆ ಇನ್ನು ಆರ್ಟಿಸ್ಟ್ ವಿಚಾರದಲ್ಲಿ ಬರೋದಾದ್ರೆ, ಸರ್ ಫಸ್ಟ್ ಸಲ ನನಗೆ ಒಂದಷ್ಟು ವಿಚಾರಗಳನ್ನ ತೋರಿಸಿದಾಗ ಯಾರು ಇವರು ತುಂಬಾ ನೋನ್ ಆಗಿದ್ದಾರೆ, ತುಂಬಾ ಅಂದ್ರೆ ಕ್ಯಾಮ್ರಾ ತುಂಬಾ ಅಡ್ಜಸ್ಟ್ ಆಗಿರೋರು, ಫೇವರ್ ಆಗಿರೋರು ಗೊತ್ತಿದೆ ಅನ್ನೋ ತರ ಇದೆ ಅಂದಾಗ ರಂಗಭೂಮಿಯಿಂದ ಬಂದಿದ್ದೀರಾ ಅಂತ ಹೇಳಿದ್ರು. ಸತೀಶ್ ಸರ್ ಇವತ್ತು ನಾವು ಹೇಳೋದು ನೀನಾಸಂ ಸತೀಶ್ ಸರ್ ಅಂತಾನೆ. ರಂಗಭೂಮಿ ಅನ್ನೋದು ಎಂತ ಬೇಸ್ ಅನ್ನೋದೊಂದಿರುತ್ತೆ.
ಸೊ ಅದರಿಂದ ಬಂದಿದ್ದೀರಾ ಅಂದ್ರೆ ಡೈರೆಕ್ಟರ್ ನಿಮ್ಮಿಂದ ಇರೋ ಸತ್ವನ ಇರೋದನ್ನ ನಾನು ನೋಡಿದೀನಿ. ನಿಮ್ಗೂ ಒಂದು ಬ್ರೈಟ್ ಫ್ಯೂಚರ್ ಇರುತ್ತೆ. ಮತ್ತೆ ಇಬ್ರು ನಾಯಕಿಯರು ಕೊಟ್ಟಿದ್ದಾರೆ ಈ ಒಂದು ಕಂಟೆಂಟ್ ಸಿನಿಮಾದಲ್ಲೂ. ನಾನು ಕೇಳಿದೆ ಏನ್ ಇಬ್ರು ಇದಾರ ಅಂತ ಕೇಳಿದೆ, ಅವರು ಇಬ್ರು ಹೀರೋಯಿನ್ಸ್ ಅಂದ್ರು. ಓ, ಕಂಟೆಂಟ್ ಸಿನಿಮಾದಲ್ಲಿ ಹೀರೋಯಿನ್ಸ್ ಇರ್ತಾರೆ, ಯಾಕಂದ್ರೆ ಸುಮಾರು ಸಿನಿಮಾಗಳಲ್ಲಿ ಇದ್ದಾರೆ. ಸೊ ಅದು ಒಂದು ಪಾಸ್ಟ್ ಒಂದು ಲವ್ ಸ್ಟೋರಿ, ಫ್ಯೂಚರ್ ಅಂಡ್ ಪ್ರೆಸೆಂಟ್ ಅಂಡ್ ಫ್ಯೂಚರ್ ಒಂದು ಲವ್ ಸ್ಟೋರಿ ಅಂದ್ರು. ಸರಿ, ಓಕೆ, ಹಂಗಂದ್ರೆ ಹೀರೋ ಅದೃಷ್ಟ ಮಾಡಿದ್ದಾರೆ ಅನ್ಕೊಂಡು ಸುಮ್ಮನೆ ಅದೇ ನಾನು. ಸೊ ದಿಸ್ ಇಸ್ ಆಲ್ ದ ಥಿಂಗ್ಸ್. ಸೊ ವೃತ್ತ ಇವಾಗ ಜಸ್ಟ್ ಟೀಸರ್ ಇದು, ಇನ್ನು ಸಾಂಗ್ ಇದೆ, ಟ್ರೈಲರ್ ಇದೆ. ಡೆಫಿನೆಟ್ಲಿ ಥಿಯೇಟ್ರಿಕಲ್ ಇಲ್ಲಿ ನಿಮ್ಗೆ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತೂ ಕೊಡುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ವೃತ್ತ ಇಸ್ ಆಲ್ವೇಸ್ ಸ್ಪೆಷಲ್ ಫಾರ್ ಮೀ. ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ, ಇತ್ತಲ್ ಗಿಡ ಮದ್ದಲ್ ಅಂತ ನಾವು ಹೇಳ್ತೀವಿ. ಸೊ ಹೊಸ ಪ್ರತಿಭೆಗಳನ್ನ ಹೈಯರ್ ಮಾಡಿ ಹೊಸ ಪ್ರತಿಭೆಗಳನ್ನ ಮುಂದೆ ಬರೋದಕ್ಕೆ ಅನುವು ಮಾಡಿಕೊಟ್ರೆ ಇನ್ನೂ ಭರವಸೆ ಮೂಡಿಸುವಂತ ಹೊಸ ಹೊಸ ಸಿನಿಮಾಗಳನ್ನ ಮಾಡ್ತಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವಕಾಶ ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು. ಒಂದ್ಸತಿ ನೋಡಿ ಹೋಗಿ ನಮ್ಗೆ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ. ಶಿವಕುಮಾರ್ ಸರ್ ನಮ್ಮ ಪ್ರೊಡ್ಯೂಸರು, ನಮ್ಮ ಫ್ರೆಂಡ್ ಅವ್ರ ತಂದೆ, ಬಟ್ ಆದ್ರೇನು ತುಂಬ ಸಪೋರ್ಟಿವ್ ಆಗಿ ಏನಕ್ಕೂ ಇಲ್ಲ ಅಂತೀರಾ ನಮಗೆ ಮಾಡ್ಕೊಂಡಿದ್ದಾರೆ. ಸೊ ನಮ್ಮ ಡೈರೆಕ್ಟರ್ ಅವ್ರು ಹೇಳ್ಬೇಕಂದ್ರೆ ಅವ್ರು ನಮ್ಮ ಫ್ರೆಂಡೇ, ಬಟ್ ಮೋರ್ ದೆನ್ ಅವರ್ ಫ್ರೆಂಡ್ ವಿ ಹ್ಯಾವ್ ವರ್ಕ್ ಟುಗೆದರ್ ಟು ಮೇಕ್ ಸಮಥಿಂಗ್ ಬ್ಯೂಟಿಫುಲ್. ಸೊ ಪ್ಲೀಸ್ ವಾಚ್ ಅಂಡ್ ಸಪೋರ್ಟ್ ನೌ. ಥ್ಯಾಂಕ್ ಯು. ಎಲ್ಲರೂ ನಮಸ್ಕಾರ. ಮಹೇಶ್ ಸರ್, ಫಸ್ಟ್ ನಾನು ಡೈರೆಕ್ಟರ್ ನಮಸ್ಕಾರ. ಫಸ್ಟ್ ಆಮೇಲೆ ಪ್ರೊಡ್ಯೂಸರ್. ಫಸ್ಟ್ ಪಿಕ್ಚರ್ ನಮ್ಮದು ಕನ್ನಡದಲ್ಲಿದೆ. ಈ ಪಿಕ್ಚರ್ ಫಸ್ಟ್ ಸ್ಟೋರಿ ಹೇಳುವಾಗ ನಮ್ಗೆ ಅರ್ಥ ಆಗ್ತಿಲ್ಲ. ಫಸ್ಟ್ ಸರಿ ಓಕೆ ಆನ್ಲೈನ್ ಆರ್ಡರ್ ಮಾಡ್ಕೊಂಡು ಡೈಲಿ ಸ್ಟೋರಿ ಕೇಳ್ಕೊಂಡು ಶೂಟಿಂಗ್ ಮಾಡಿದ್ದೆ. ನಾಳೆ ಏನು ನಡೀತೆ ನಮಗೆ ಗೊತ್ತಾಗ್ತಿಲ್ಲ, ಆ ಥರ ಇತ್ತು. ಸರಿ, ಓಕೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆಂಟನಿ. ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ಎವ್ರಿ ಒನ್ ಕಮ್ ಟು ಫೆಲಿಸಿಟೇಟ್ ದಿಸ್ ಇವೆಂಟ್. ನಾವು ಇಬ್ಬರೇ ಈ ಮೂವಿಗೆ ಮ್ಯೂಸಿಕ್ ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡ್ತೀವಿ. ಒಂದು ಚಿಕ್ಕ ಡಿಸ್ಕ್ಲೇಮರ್, ನಾನು ಕನ್ನಡ ಕಲಿತಾ ಇದ್ದೀನಿ, ಸೊ ಏನು ಬೇಸರ ಮಾಡ್ಕೋಬೇಡಿ. ನಾನು ತುಂಬ ಪ್ರಿಪೇರ್ ಮಾಡಿ ಬಂತೆ, ಬಟ್ ನನಗೆ ಎಲ್ಲ ಮರ್ತೋಗಿದೆ. ಫಸ್ಟ್ ಲೈಕ್ ಟು ಥ್ಯಾಂಕ್ ಪ್ರೊಡ್ಯೂಸರ್ ಸರ್, ಶಿವಕುಮಾರ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಲಿಖಿತ್ ನಮ್ಮ ಡೈರೆಕ್ಟರ್, ಅವ್ರ ಬಗ್ಗೆ ಮಾತಾಡಬೇಕಂದ್ರೆ ಈಸ್ ವೆರಿ ಡೆಡಿಕೇಟಿವ್ ಪರ್ಸನ್ ಆ್ಯಂಡ್ ಈಸ್ ವೆರಿ ಸಿನ್ಸಿಯರ್ ಇನ್ ಹಿಸ್ ವರ್ಕ್. ರೈಟ್ ಫ್ರಮ್ ಸ್ಕ್ರಿಪ್ಟ್ನಿಂದ ಚಿಕ್ಕ ಸೌಂಡ್ಸ್ವರೆಗೆ ಈಸ್ ವೆರಿ ಪರ್ಟಿಕ್ಯುಲರ್. ಇದು ನನಗೆ ಬೇಕು, ಇದು ನನಗೆ ಬೇಡ ಅಂದು ಒಂದು ಕ್ಲಾರಿಟಿ he has. So thank you so much for this opportunity. Thanks for trusting us. And DOP sir, Gautam Krishna sir, he has done great work. You come watch it in theaters. It's a theatrical film, so you can experience the feel because like we did it in Dolby Atmos. ಈ ಮೂವಿಲಿ 2 ಸಾಂಗ್ಸ್ ಇದೆ. ಸೊ ದಟ್ ಅಪ್ಡೇಟ್ ವಿಲ್ ಕಮ್. ಥ್ಯಾಂಕ್ ಯು ಎವ್ರಿವನ್. ಥ್ಯಾಂಕ್ಸ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹರಿಕೃಷ್ಣನ್. ಮಿಸ್ಟರ್ ಸತೀಶ್ ನೇವಸಂ ಸರ್ ಮತ್ತು ಮಿಸ್ಟರ್ ಮಹೇಶ್ ಸರ್ ನಮ್ಮ ಜೊತೆಗಿರುವುದು ನಮಗೆ ಗೌರವ ತಂದಿದೆ. ಸೊ ಥ್ಯಾಂಕ್ ಯು ಸತೀಶ್ ಸರ್ ಫಾರ್ ಪ್ರೆಸೆಂಟಿಂಗ್ ದಿಸ್ ಫಿಲ್ಮ್. So honored to be part of this amazing project.
ಇದರಲ್ಲಿ ಕೆಲಸ ಮಾಡಿದ ಪ್ರತಿಯೊಬ್ಬರಿಗೂ ವೃತ್ತ ವಿಶೇಷವಾಗಿದೆ. And I just want to thank our producer, Mr. Shivakumar sir, Lakshya Arts Production. Thanks for giving this opportunity, sir. Last but not least, thank you to our director, Mr. Likit Kumar sir, and co-director Yogesh Gura sir for believing in us. We hope Vritta will be a delightful watch. So, thank you. ನಾನು ಫಸ್ಟ್ ಮಾಹಿರನ್ನ ಭೇಟಿ ಮಾಡಿದ್ದು 2017 ಅಲ್ಲಿ ಒಂದು ನಾಟಕ ಮಾಡ್ತಾ ಇದ್ವಿ, ಗಿರೀಶ್ ಕರ್ನಾಡ್ ಸರ್ ಅವ್ರದ್ದು ಟಿಪ್ಪು ಸುಲ್ತಾನ್ ಕೆ ಖ್ವಾಬ್ ಅಂತ. ಅಲ್ಲಿ ಮಾಹಿರ್ ಏಡಿ ಆಗಿದ್ದ, ಕಾಲೇಜ್ ಡ್ರಾಪ್ ಔಟ್ ಆಗಿ ಡ್ರಾಮಾ ಮಾಡ್ತಾ ಇದ್ದ. ನಾನು ಇವನ್ ಯಾರಿಗೂ ಇಷ್ಟೊಂದು ಪ್ಯಾಷನೇಟ್ ಆಗಿ ನಾಟಕ ಮಾಡ್ತಾ ಇದ್ದಾನಲ್ಲ ಅಂತ. ಆಮೇಲೆ ನಾನು ಅವನು ಒಂದು 4-5 ವರ್ಷ ಥಿಯೇಟರ್ ಕೆಲಸ ಮಾಡಿದ್ವಿ. ಆಲ್ಮೋಸ್ಟ್ ನಾನು ಮಾಡಿರೋ ಎಲ್ಲಾ ಶೋ ಅಲ್ಲೂ ಅವನು ಇದ್ದ, ಅಂಡ್ ಅವ್ನು ಮಾಡಿರೋ ಎಲ್ಲಾ ಶೋ ಅಲ್ಲೂ ನಾನಿದ್ದೆ. ಸೊ ಆ ಸ್ಟ್ರಗ್ಲಿಂಗ್ ಟೈಮ್ ಅಲ್ಲಿ ನಾನು ಯಾವಾಗ್ಲೂ ಅನ್ಕೋತಾ ಇದ್ದೆ, ದಿಸ್ ಗೈ ಇಸ್ ಬಾರ್ನ್ ಫಾರ್ ಆಕ್ಟಿಂಗ್. ಇವನ್ ಹುಟ್ಟಿರೋದೇ ಆಕ್ಟಿಂಗ್ ಮಾಡಕ್ಕೆ, ಇವನ್ಗೆ ಯಾಕೆ ಯಾವುದೋ ಒಂದು ಆಪರ್ಚುನಿಟಿ ಸಿಗ್ತಾ ಇಲ್ಲ, ಇವೊಂದು ಪ್ಲಾಟ್ಫಾರ್ಮ್ ಸಿಗ್ತಾ ಇಲ್ಲ ಅಂತ. ಇವತ್ತು ಕೊನೆಗೂ ಸಿಕ್ಕಿದೆ. ಮಾಹಿರ್ ಇದನ್ನ ನಾವು ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡಂಗಾಗಿದೆ, ಅಂಡ್ ಅವ್ನ ಪೋಸ್ಟರ್ ಎಲ್ಲಾ ಕಡೆ ಇದೆ. ಸೊ ಇಟ್ಸ್ ಅ ವೆರಿ ಸ್ಪೆಷಲ್ ಮೂಮೆಂಟ್ ಫಾರ್ ಮೀ ಬ್ರೋ. ಸೊ ಈ ಪ್ರಾಜೆಕ್ಟ್ ಗೆ ಆಲ್ಮೋಸ್ಟ್ ಒಂದು 2.5 ವರ್ಷದಿಂದ ಮಾಹಿರ್ ಕಷ್ಟ ಪಡ್ತಾ ಇದ್ದಾನೆ. ಕಾಡಿಗೆ ಹೋಗಿದ್ದ, ಅಲ್ಲೇನೋ ಹುಳ ಕಚ್ಚಿತ್ತು, ಅಂಡ್ ರಿಲೇಟ್ಲೆಸ್ ಆಗಿ ಇದ್ರ ಬಗ್ಗೆ ಕೆಲಸ ಮಾಡ್ತಾನೆ ಇದ್ದಾನೆ. ಅಂಡ್ ಅದು ಬಿಟ್ಟು ಅವ್ನು ಪ್ರತಿದಿನ ಅವ್ನ ಆಕ್ಟಿಂಗ್ ಮೇಲೆ ಕೆಲಸ ಮಾಡ್ತಾನೆ, ಅವ್ನ ಕ್ರಾಫ್ಟ್ ಮೇಲೆ ಕೆಲಸ ಮಾಡ್ತಾನೆ. ಸೊ ಅವನ ಬಗ್ಗೆ ನನಗೆ ತುಂಬಾ ರೆಸ್ಪೆಕ್ಟ್ ಇದೆ. ಆ ರೆಸ್ಪೆಕ್ಟೇ ಇವತ್ತು ನಾನು ಇಲ್ಲಿ ಕರ್ಕೊಂಡ್ ಬಂದಿರೋದು. ಅಂಡ್ ಅವನ್ಗೆ ಕಲೆ ಮೇಲಿರೋ ಬೆಲೆ ಅವನನ್ನ ಇನ್ನೂ ತುಂಬಾ ಮುಂದೆ ತಗೊಂಡೋಗ್ಲಿ. ಅಂಡ್ ಐ ವಿಶ್ ಯು ದ ವೆರಿ ಬೆಸ್ಟ್. ಅಂಡ್ ಲಿಖಿತ್ ಸರ್ ತುಂಬಾ ಚೆನ್ನಾಗಿದೆ ಟೀಸರ್. ದ ಕ್ವಾಲಿಟಿ ಇಸ್ ವೆರಿ ನೈಸ್, ಕಲರ್ ಗ್ರೇಡಿಂಗ್ ತುಂಬಾ ಚೆನ್ನಾಗಿದೆ, ಅಂಡ್ ಇಟ್ ಗಿವ್ಸ್ ಅ ವೈಬ್. So all the very best for the film. I can't wait to watch it on the big screen, the whole film. And thank you everyone for ನನ್ನ 2 ನಿಮಿಷ ಮಾತು ಕೇಳಿದ್ರಿ. Thank you. ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಮಹೇಶ್ ಸರ್ ಆಗಿರ್ಬೋದು, ಸತೀಶ್ ಸರ್ ಆಗಿರ್ಬೋದು, ಆಮೇಲೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಮ್ಮ ಪ್ರೊಡ್ಯೂಸರ್ ಸರ್ ಹಾಗೂ ಡೈರೆಕ್ಟರ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ವೃತ್ತ ಟೀಸರ್ ಇವಾಗ ಜಸ್ಟ್ ನೋಡಿದೆ, ತುಂಬಾ ಇಷ್ಟ ಆಯ್ತು. ನಾನು ಇದರಲ್ಲಿ ಜೂನಿಯರ್ ಸಿದ್ಧಾರ್ಥ್ ಆಗಿ ಕಾಣಿಸ್ಕೊಂಡಿದ್ದೀನಿ. ಸೊ ಮಾಹಿರ್ ಸರ್ ಆಕ್ಟಿಂಗ್ ವಾಸ್ ವೆರಿ ಗುಡ್, ವೆರಿ ನೈಸ್, ಥ್ಯಾಂಕ್ ಯು. ಆಮೇಲೆ ಒಂದು ಫಿಲಮ್ದು ಬ್ಯಾಕ್ ಬೋನ್ ಯಾವಾಗಲೂ ಒಂದು ಟೀಮ್ ಆಗಿರುತ್ತೆ. ಈ ಟೀಮ್ ಒನ್ ಆಫ್ ದಿ ಬೆಸ್ಟ್ ಟೀಮ್. ನಮ್ಮ ಟೀಮ್ಗೆ ಒಂದು ಬಿಗ್ ರೌಂಡ್ ಆಫ್ ಅಪ್ಲಾಸ್ ಬರಲೇಬೇಕು. ನಮ್ಮ ಡೈರೆಕ್ಟರ್ ಸರ್, ಆಮೇಲೆ ಯೋಗೇಶ್ ಅಣ್ಣ ಎಲ್ಲರೂ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಆಮೇಲೆ ಕೋಆರ್ಡಿನೇಷನ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಸೊ ಇಷ್ಟೇ, ಥ್ಯಾಂಕ್ ಯು. 7 ಈ ಫಿಲಮ್ ದೊಡ್ಡ ಸಕ್ಸಸ್ ಆಗಿ ಅಂತ ಹೋಪ್ ಮಾಡ್ತಾ ಇದ್ದೀನಿ. ಹಾಗೆ ಆಗುತ್ತೆ. ಮಾಡಿರುವಂತ 100 ಜನರಿಗೆ ಒಂದು ಸೂಪರ್ ಡೂಪರ್ ಬ್ರೇಕ್ ಅನ್ನ ಕೊಟ್ಟಂತ, ಅಯೋಗ್ಯ ಪದಕ್ಕೆ ಮತ್ತಷ್ಟು ಯೋಗ್ಯತೆಯನ್ನ ತಂದುಕೊಟ್ಟಂತ ನಮ್ಮ ನಿರ್ದೇಶಕರಾಗಿರುವಂತ ನಮ್ಮ ಮಹೇಶ್ ಸರ್ ಅವರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಮಹೇಶ್ ಕುಮಾರ್ ಅವರು. ಎಲ್ಲ ಇದ್ದೀನಿ. ಅವರು ಈ ಮೂವಿ ಸಪೋರ್ಟ್ ಮಾಡಿದ್ದಾರೆ. ಮತ್ತೆ ಸತೀಶ್ ನಿವಾಸನ್ ಸರ್ ಮಾಡಿ ಅವರು ಪ್ರೆಸೆಂಟ್ ಮಾಡ್ತಿದ್ದಾರೆ ಅಂದ್ರೆ ಸೊ ಥಿಂಕ್ ಮಾಡಿ ಒಂದು ಸ್ಪೆಷಲ್ ಇರೋದ್ರಿಂದನೇ ಮಾಡಿರ್ತಾರೆ. ನಾನು ಟೀಸರ್ ನೋಡಿದೆ, ಒಂದು ಸಸ್ಪೆನ್ಸ್ ಇದೆ, ನೋಡೋದಕ್ಕೆ ಒಂದು ಕ್ಯೂರಿಯಾಸಿಟಿ ಇದೆ. ಎಲ್ಲ ತಂಡದವ್ರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಹೀರೋಯಿನ್ ಹೊಸಬ್ರು ಓವರ್ ತೀವ್ರ ಹೊಸಬ್ರು ತರ ಕಾಣ್ತಾ ಇದ್ರು. ಸೊ ಗುಡ್ ಲಕ್ ಅಂತ ಹೇಳ್ತೀನಿ. ಖಂಡಿತ ನನ್ಗೆ ಆಪರ್ಚುನಿಟಿ ಕೊಟ್ಟು ನಾವು ಖಂಡಿತ ಕನ್ಫರ್ಮ್ ಮಾಡೇ ಮಾಡ್ತೀವಿ ಮೂವಿನ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಅದೇ ರೀತಿ ನನ್ನ ಈ ವೇದಿಕೆಗೆ ಅವಕಾಶ ಕೊಟ್ಟಂತಹ ಫಿಲಂನ ಎಲ್ಲ ತಂಡದವರಿಗೂ, ನಮ್ಮ ಸತೀಶ್ ಅವ್ರಿಗೂ, ಮತ್ತೆ ಮಹೇಶ್ ಅವ್ರಿಗೆ, ಎಸ್ಪೆಷಲಿ ಮಹೇಶ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಬ್ರೋ. ಥ್ಯಾಂಕ್ ಯು ಮಮತಾ ಮೇಡಮ್. ಹಾಗೆ ಸೊ ಹೇಗಪ್ಪ ಜನರನ್ನ ಮಹೇಶ್ ಕುಮಾರ್ ಸರ್ ಅವರು ಸೊ ನಮ್ಮನ್ನ ಸೂಪರ್ ಡೂಪರ್ ಆಗಿ ರೀಚ್ ಮಾಡಿಸ್ತಾ ಇದ್ದಾರೆ ಅವರ ರೀಚ್ ಮೂಲಕ. ಸೊ ಇವಾಗ ನಿಮ್ಮ ಮಾತುಗಳು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೇಡಮ್, ನಮ್ಮ ಸಪೋರ್ಟ್ಗಿಂತ ಗಲ್ಫಲ್ಲಿ ನೀವು ರಿಲೀಸ್ ಮಾಡೋದು ವೆರಿ ಇಂಪಾರ್ಟೆಂಟ್. ಅವ್ರು ಅದೇ ರೆಡಿ ಇದ್ದಾರೆ.
ಸೊ ನಿಮ್ಮ ದುಬೈಲಿ ಕನ್ನಡಿಗರಿಗೆ ವೃತ್ತ ಸಿನಿಮಾ ತಲುಪಿದ್ರೆ ಇನ್ನೂ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗುತ್ತೆ ಇಸ್ ರಿಕ್ವೆಸ್ಟ್. ಹಾಗೆ ಒಂದು ಇನ್ಸಿಡೆಂಟ್ ಹೇಳಬೇಕು. 5 ದಿನಗಳ ಹಿಂದೆ ಸತೀಶ್ ಸರ್ ನಾನು ಭೇಟಿ ಮಾಡಿ ಸೊ ಒಂದು ಪ್ಯಾಷನೇಟ್ ಟೀಮ್ ಮೀಟ್ ಮಾಡಬೇಕು ಅಂತ ಇದೆ, ಇನ್ವೈಟ್ ಮಾಡ್ಬೇಕಂತ ಕರ್ಸು ಅಂತ ಹೇಳಿದ್ರು. ಟೀಸರ್ ನೋಡಿದ್ರು, ಟ್ರೈಲರ್ ನೋಡಿದ್ರು, ತುಂಬಾ ಇಂಪ್ರೆಸ್ ಆಯ್ತು. ಅದಾದ ನಂತರ ಸಿನಿಮಾ ನೋಡೋಣ, ಯಾಕೋ ಸಿನಿಮಾ ಕಾಡ್ತಾ ಇದೆ, ನಾನು ನೋಡ್ಬೇಕು ಅನ್ನಿಸ್ತಾ ಇದೆ ಅಂತ ಹೇಳಿದ್ರು. ಅರೇಂಜ್ ಮಾಡಿಕೊಟ್ಟು ಸಿನಿಮಾ ನೋಡಿದ ತಕ್ಷಣ ಅವ್ರು ಬೈಕ್ ಬಂದು ಒಂಬತ್ತು ನನ್ನ ಸತೀಶ್ ಪಿಕ್ಚರ್ ಹೌಸ್ ಅಲ್ಲಿ ಈ ಸಿನಿಮಾನ ರಿಲೀಸ್ ಮಾಡಿಸ್ತೀನಿ ಅಂದ್ರು. ಇದಕ್ಕಿಂತ ಗೆಲುವು ಬೇಕಾ? ಅವ್ರು ಬಂದಿರೋಂಥ ಬ್ಯಾನರ್ ಎಲ್ಲಾ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗಿದೆ. ಒಂದು ಸಿನಿಮಾ ನೋಡಿ ಬೆನ್ನೆಲುಬಾಗಿ ಅವ್ರು ನಿಂತಿದ್ದಾರೆ ಅಂದ್ರೆ ಒಬ್ಬ ಹಿರಿಯ ನಟರು, ಒಬ್ಬರು ಒಂದು ಅಷ್ಟು ಪ್ಯಾಷನೇಟ್ ಒಂದು ಪ್ರೊಡಕ್ಷನ್ ಹೌಸ್ ಇದೆ ಅಂದ್ಮೇಲೆ ಇನ್ ಯಾರ ಅವಶ್ಯಕತೆ ಇಲ್ಲ, ತನ್ನ ತಾನೇ ಈಸಿಯಾಗಿ ಹೋಗುತ್ತೆ. ಅದನ್ನ ಅವರು ಟೀಮ್ ಟ್ಯಾಲೆಂಟ್ ನೋಡೇ ಕೊಟ್ಟಿರೋದು. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಇಂಥ ಒಂದು ಪ್ರತಿಭೆಗೆ ಅವರು ಇದೊಂದೇ ಸಿನಿಮಾ ಅಂತಲ್ಲ, ಹಲವಾರು ಸಿನಿಮಾಗೆ ಸಹ ನಿಮ್ಮ ಸತೀಶ್ ಪಿಕ್ಚರ್ಸ್ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಹಾಗೆ ನಾನು ಇಡೀ ಸಿನಿಮಾನ ಮೊದಲು ನೋಡಿದ್ದು ನಾನೇ ಅಂತ ಹೆಮ್ಮೆಯಿಂದ ಹೇಳ್ಕೊತೀನಿ. ನಾನು ಆಗ 2 ತಿಂಗಳ ಹಿಂದೆ ನನಗೆ ಈ ಸಿನಿಮಾನ ನನಗೆ ತೋರಿಸಿದ್ರು. ನಾನು ಹೇಳಿ ನನ್ನ ಹತ್ರ ಯಾರೋ ಒಂದು ಸಿನಿಮಾನ ಪ್ರಮೋಟ್ ಮಾಡ್ಕೊಡಿ ಅಥವಾ ಸಪೋರ್ಟ್ ಮಾಡಿ ಅಂತ ಹೇಳಿದಾಗ ನಂದೇ ಆದಂತ ಒಂದು ರೀಚ್ ಅಂತ ಒಂದು ಟೀಮ್ ಇಟ್ಕೊಂಡಿದ್ದೀನಿ. ಬಟ್ ಸಿನಿಮಾ ನೋಡಿದ್ರೆ ನಾನು ಅದು ಮುಟ್ಟಲ್ಲ. ನನ್ ಟೈಮ್ ಇರಬೇಕು, ನಂದು ಡೈರೆಕ್ಷನ್ ಗ್ಯಾಪ್ ಅಲ್ಲಿ, ನನ್ನ ರೈಟಿಂಗ್ ಗ್ಯಾಪ್ ಅಲ್ಲಿ ಒಂದು ಹೊಸ ತಂಡ ಬಂದಾಗ ನಂಗೆಲ್ಲೂ ಬರೀ ಸ್ಟಾರ್ ಮೂವಿ ಹಿಂದೆನೆ ಮಹೇಶ್ ಇರ್ತಾರೆ, ಹೊಸ ಮೂವಿ ಹಿಂದೆ ಯಾಕಿರಲ್ಲ ಅಂತ ಇದ್ರು. ಬಟ್ ಇಂಥ ಒಂದು ಸಿನಿಮಾ ನೋಡಿದ ತಕ್ಷಣ ಹೇಳ್ಕೊಂಡಿದ್ದು ನನ್ಗೆ ಖುಷಿ ಆಗುತ್ತೆ. ಇಂಥ ಟೀಮ್ ಜೊತೆ ನನ್ನ ರೀಚ್ ಕಂಪ್ನಿ ಕೆಲಸ ಮಾಡೋಕ್ಕೆ ಖುಷಿ ಆಗುತ್ತೆ. ಅಷ್ಟು ಚೆನ್ನಾಗಿ ಸಿನಿಮಾ ಡೈರೆಕ್ಷನ್ ಮಾಡಿದ್ದಾರೆ. ಸಿನಿಮಾ ತುಂಬಾ ಚೆನ್ನಾಗಿದೆ ಸರ್. ಆಸಮ್ ಆಕ್ಟಿಂಗ್, ವಾಯ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಇದು ಮೇಡಮ್ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಚೈತ್ರಾಜ್ ಅವರು ಅಷ್ಟೇ ಬಂದಷ್ಟು ಹೊತ್ತು ತುಂಬಾ ಜನ ಕಾಡುವಂತ ಪಾತ್ರ ಇದೆ. ಪ್ರೊಡ್ಯೂಸರ್ ಸರ್ ಒಳ್ಳೆ ಸಿನಿಮಾಗೆ ಮಗ ಅನ್ನೋದಕ್ಕಿಂತ ಅಂತ ಒಂದು ಪ್ರತಿಭೆನ ಕನ್ನಡ ಚಿತ್ರರಂಗ ಕೊಡ್ತಾ ಇದ್ರೆ ಒಳ್ಳೇದಾಗ್ಲಿ. ಸತೀಶ್ ಸರ್ ಆಲ್ ದಿ ಬೆಸ್ಟ್. ನಿಮ್ಮ ಒಂದು ಬ್ಯಾನರ್ ಕೊಟ್ಟಿದ್ದಕ್ಕೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮಹೇಶ್ ಸರ್. ಮಮತಾ ಸೆಂಥಿಲ್ ಮ್ಯಾಮ್ಗೆ ಅವರ ಸಪೋರ್ಟ್ಗೆ ನಾವೆಲ್ಲರೂ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಯಾಕಂದ್ರೆ ತುಂಬಾ ದೊಡ್ಡ ಇನ್ಸ್ಪಿರೇಷನ್ ನನಗೆ. ಇವತ್ತಾದ್ರೂ ನನ್ನ ನಾನ್ ಕನ್ನಡ ಫ್ರೆಂಡ್ಸ್ಗೆ ನಾನು ಕನ್ನಡ ಸಿನಿಮಾ ಇಂಟ್ರೊಡ್ಯೂಸ್ ಮಾಡ್ಬೇಕಂದ್ರೆ ನಿಮ್ಮ ಮೂವಿನೇ ಫಸ್ಟ್ ರೆಕಮೆಂಡ್ ಮಾಡೋದು. ಸೊ ದಟ್ ರಿಮೇನ್ಸ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಪ್ರಿಯಾಂಕಾ ಮ್ಯಾಮ್. And I'm very happy today because ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಯೋಗಿ ಮತ್ತು ಲಿಖಿತ್ when they first met me, ನಾನು ಥಿಯೇಟರ್ ಮಾಡ್ತೇನೆ, ಈಗಲೂ ಥಿಯೇಟರ್ ಮಾಡ್ತಿದ್ದೀನಿ, ಬಿಡಲಿಲ್ಲ. ಬಟ್ ನಾನು ಅದ್ರ ಮುಂಚೆ ಬರೀ ಶಾರ್ಟ್ ಫಿಲ್ಮ್ಸ್ ಅದೆಲ್ಲ ಈ ಥರ ನನ್ಗೆ ಏನು ಮೇಜರ್ ಆಸ್ಪಿರೇಷನ್ಸ್ ಇರಲಿಲ್ಲ. ನನಗೆ ಪ್ರೀತಿ ಆ್ಯಕ್ಟಿಂಗ್ ಅಷ್ಟೇ, ಅದೇ ಗೊತ್ತು ನನಗೆ. ಅದನ್ನು ನಾನು ಆಕ್ಸಿಡೆಂಟಲ್ ಆಗಿ ಆ್ಯಕ್ಟರ್ ಆಗಿರೋದು. ಯಾಕಂದರೆ ನಾನು ಮುಂಚೆ ಥಿಯೇಟರ್ಲಿ ಬ್ಯಾಕ್ ಸ್ಟೇಜ್ ಎಲ್ಲ ಮಾಡ್ತಾ ಇದ್ದೆ. ಒಂದ್ಸತಿ ಯಾರೋನು ಪಾಪ ಬಿಟ್ಟು ಹೋಗ್ಬಿಟ್ಟ, ನನಗೆ ಸ್ಟೇಜಲ್ಲಿ ಕಲಿಸ್ಬಿಟ್ರು. ದಟ್ಸ್ ಹೌ ಇಟ್ ಹ್ಯಾಪನ್. ಸೊ ಎವ್ರಿಥಿಂಗ್ ಇಸ್ ಹ್ಯಾಪನ್ ವೆರಿ ಆಕ್ಸಿಡೆಂಟಲಿ. ಆ್ಯಂಡ್ ಜಸ್ಟ್ ಲೈಕ್ ದಿಸ್ ಫಿಲ್ಮ್ ಹ್ಯಾಸ್ ಬಿನ್ ಅ ವೆರಿ ಬ್ಯೂಟಿಫುಲ್ ಆಕ್ಸಿಡೆಂಟ್. ಸೊ ವೆನ್ ದೇ ಫಸ್ಟ್ ಕೇಮ್ ವಿತ್ ದ ಫಿಲ್ಮ್, ನಾನು ಕೇಳಿದ್ರೆ ಇಸ್ ಇಟ್ ಪಾಸಿಬಲ್ ಟು ಪುಲ್ ದಿಸ್ ಆಫ್? ಯಾಕಂದ್ರೆ ತುಂಬಾ ಚಾಲೆಂಜಿಂಗ್ ಸ್ಕ್ರಿಪ್ಟ್ ಇತ್ತು. ಇಟ್ ವಾಸ್ ಅನ್ಬಿಲೀವಬಲ್. ಅಂಡ್ ದಟ್ ಇಸ್ ವೈ ಐ ವಾಸ್ ಲೈಕ್ ಐ ರಿಯಲಿ ವಾಂಟ್ ಟು ಡೂ ದಿಸ್. ನಾನು ಮಾಡಲೇಬೇಕು. ಸೊ ಫಾರ್ ಲಿಖಿತ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಟ್ರಸ್ಟಿಂಗ್ ಮೀ. Likhit is not just a director. Likhit and Yogi are like my elder brothers, and they've maintained that with me throughout the shoot. ಅವರು ಯಾವಾಗಲೂ ನನಗೆ ಸೆಟ್ಟಲ್ಲಿ, ಸೆಟ್ ಮುಂಚೆ, ಶೂಟಿಂಗ್ ಆದಮೇಲೆ, they never made me feel like an outsider or a newcomer. They only made me feel like a brother. And the whole team, Reddy sir, Gautam sir, Anthony sir, Hari sir, thank you so much for being a part of this. ನನಗೆಲ್ಲ ಫಿಲ್ಮ್ದು hero ಹೇಳ್ತಾ ಇದ್ದಾರೆ, ಬಟ್ ಆಕ್ಚುಯಲ್ ಫಿಲ್ಮ್ ಹೀರೋ ಇಸ್ ದ ಟೀಮ್. ದ ಟೀಮ್ ಆಫ್ ದ ಫಿಲ್ಮ್ ಇಸ್ ದ ಹೀರೋ ಆಫ್ ದ ಫಿಲ್ಮ್. ಯಾಕಂದ್ರೆ ಬಿಫೋರ್ ಬೀಂಗ್ ಫಿಲ್ಮ್ ಮೇಕರ್ಸ್ ನಾವು ಆಕ್ಚುಲಿ ಫಿಲ್ಮ್ ಲವರ್ಸ್. ನಮ್ಗೆ ಎಷ್ಟು ಪ್ರೀತಿ ಇದೆ ಸಿನಿಮಾ ಅಂದ್ರೆ, ನಾವು ಮೀಟ್ ಮಾಡಿದ್ರೆ ಬರೀ ಆ ಸಿನಿಮಾ, ಈ ಸಿನಿಮಾ, ಅದು ಹೇಗಿದೆ, ಅದು ಹೇಗಿದೆ, ದಟ್ಸ್ ಆಲ್ ವಿ ಟಾಕ್ ಅಬೌಟ್. ಸೊ ಔಟ್ ಆಫ್ ದಟ್ ಲವ್ ವಿ ಮೇಡ್ ಅ ಫಿಲ್ಮ್.
and everything has been paid attention to. Sound, cinematography, color, everything that is required to make a film. And I've played a part in the film. And character, the Siddharth character, ಯಾವಾಗಲೂ ಸಿದ್ಧಾರ್ಥ್ ಬಗ್ಗೆ ಮಾತಾಡಿದ್ರೆ ನಮಗೆ ಏನು ಹೇಳಕ್ಕೆ ಆಗಲ್ಲ, ಯಾಕಂದ್ರೆ ಇಟ್ಸ್ ವೆರಿ ಡಿಫ್ರೆಂಟ್ ಸ್ಪೇಸ್. ನಿಮಗೆ ಒಂದು ಐಡಿಯಾ ಸಿಗತ್ತೆ, ಬಟ್ ತುಂಬಾ ಐಸೋಲೇಟೆಡ್ ಕ್ಯಾರೆಕ್ಟರ್ ಅವನು, ತುಂಬಾ ಲೋನ್ಲಿ, ಅಂಡ್ ದಟ್ loneliness is very common in the world we live in today, the city we live in. ಇಷ್ಟು ಜನ ಇದ್ದಾರೆ, ಎಲ್ಲ ನೋಡಿದ್ರೆ ಜನನೇ ಇದ್ದಾರೆ, ಬಟ್ ಭೀಡ್ ಮಧ್ಯ ನಾವು there is extreme loneliness, and I think Siddharth represents that. And to get into that space, I can't say I had to get into Siddharth, but it's always the character who finds you. And I think one schedule ಆದ್ಮೇಲೆ ಒಂದು ಸ್ಪೇಸ್ ಬಂದ್ಬಿಟ್ರೆ ಅದು 2 ವರ್ಷ ಅದೇ ಸ್ಪೇಸ್ ಅಲ್ಲಿ ಇದ್ದೆ ನಾವು. But that's it. And the film is mostly based on this one character and his journey on Vrita. But ನೀವು ನೋಡಬೇಕು ಅಷ್ಟೇ, ಟೀಸರ್ ಏನೋ ಒಂದು ಐಡಿಯಾ ಸಿಗುತ್ತೆ. But cinema ಅಲ್ಲಿ ಏನೇನಿದೆ, I don't know if you're all ready for it. I hope we are, because it is an experience, and I'm very, very, very grateful to be a part of such a beautiful film, of such a beautiful team. And between everyone who is such a well-wisher, Snehit is here. He's a very old friend of mine. Now 8 ವರ್ಷದಿಂದ ಸ್ಟ್ರಗಲ್ ಮಾಡ್ತಿದ್ದೀವಿ, ಅವ್ನು ಸ್ಟಾರ್ ಆಗ್ಬಿಟ್ಟಿದ್ದಾನೆ, ನಾನೀಗ ಟ್ರೈ ಮಾಡ್ತಿದ್ದೀನಿ ಜೊತೆ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ಕಮಿಂಗ್, ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಪ್ಲೀಸ್ ಸಿನಿಮಾವನ್ನು ನೋಡಿ, and I'll see you at the movies. Thank you. Thank you. I really requested. Very happy that she also is a part of this film. Thank you. All that is thanks to you, really. I don't know enough Kannada, so please forgive me for that. I will only talk in English. I have played a very, very small role in this film, but being here to see this film come out makes me so happy, because Mahir is one of the people I hold very close to my heart in my life, and I know how much hard work has gone into the film. All the people have put in so much effort over so many years, and doing something like this is not easy. Everything, it takes a whole village, and like Mahir truly said, the team is the hero, and they have gone through all of it to make this film come out. I'm very happy. Thank you to everyone who's making it possible for us today. Thank you. My voice is shaking. I'm just glad to be here. Thank you, everyone. Thank you, Hari. So Madhav, ತುಂಬಾ ಜನರಿಗೆ ಸ್ಟೋರೀಸ್ ನ ಹೇಳಿ ಅದಾದ್ಮೇಲೆ ಅಲ್ಲಿ ಅವ್ರು ಚೇಂಜ್ ಮಾಡೋದ್ರ ಮನ್ಸೇ ಒಪ್ಪಿಲ್ಲ ಅವ್ರಿಗೆ. ಸೊ ಫೈನಲಿ ಅವರು ಯೋಚನೆ ಮಾಡಿ 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 ಒನ್ ಫೈನ್ ಡೇ ಸರ್ ಅವ್ರ ತಂದೆ ಅವರು ನಾನೇ ರೆಡ್ಯೂಸ್ ಮಾಡ್ತೀನಿ ಅಂತ ಒಪ್ಕೊಂಡ್ರು. ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಆಫ್ ಮ್ಯಾನ್ ದೇರ್ ಇಸ್ ಅ ವುಮನ್, ಸೊ ದೇರ್ ಇಸ್ ಅ ಫ್ಯಾಮಿಲಿ ಆಲ್ಸೋ. ಸೊ ಯಾಕಂದ್ರೆ ಅವ್ರ ಮಗನ ಬಗ್ಗೆ ಅವ್ರಿಗೆ ಸಾಕಷ್ಟು ನಂಬಿಕೆ ಇರೋದ್ರಿಂದ ಈ ಸ್ಟಾರ್ಟೆಡ್ ಪ್ರೊಡ್ಯೂಸಿಂಗ್ ದ ಮೂವಿ. ಥ್ಯಾಂಕ್ ಯು ಸರ್. ಫಸ್ಟ್ ಮನೆಯಿಂದಲೇ ನಮ್ಗೆ ಸಪೋರ್ಟ್ ಸಿಗ್ಬೇಕು, ಆಮೇಲೆ ಹೊರಗಡೆಯಿಂದ ಡೆಫಿನೆಟ್ಲಿ ಸಪೋರ್ಟ್ ಸಿಗುತ್ತೆ. ಸೊ ಇವಾಗ ಅಪ್ಪ ಫಸ್ಟ ಮಗ ಫಸ್ಟ ಮಾತಾಡೋದು, ಪ್ರೊಡ್ಯೂಸರ್ ಮಾತಾಡಲಿ ಅಲ್ವಾ? ಸೊ ಪ್ರೊಡ್ಯೂಸರ್ಸ್ ಚೆನ್ನಾಗಿ ಸಕ್ಸಸ್ ಮಾಡ್ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಂತೀನಿ. ಅದೇ ತರ ನಿಮ್ಮ ಮನೆಗೆ ನಾವು ಬಂದಾಗ ತುಂಬಾ ನಮ್ಗೆ ಕೋಆಪರೇಟಿವ್ ಮಾಡಿ ತುಂಬಾ ಚೆನ್ನಾಗಿ ಇದನ್ನ ಎನ್ಕರೇಜ್ ಮಾಡಿದ್ದೀರಾ. ಮುಂದಿನ ಇದೇ ತರ ನಡ್ಸ್ಕೊಂಡು ಹೋಗಿ ನೀವು ಚೆನ್ನಾಗಿ ಅದನ್ನ ಸಕ್ಸಸ್ ಮಾಡ್ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಂತ ಇದ್ದೀನಿ. ಅದೇ ರೀತಿ ಎಲ್ಲರೂ ಬಂದಿದ್ದೀರಾ, ಎಲ್ಲರಿಗೂ ನನ್ನ ಧನ್ಯವಾದಗಳನ್ನ ಅರ್ಪಿಸುತ್ತಾ ಈ ಫಿಲಂ ಸಕ್ಸಸ್ಫುಲ್ ಆಗಲಿ ಅಂತ ಹೇಳಿ ತಮ್ಮಲ್ಲೆಲ್ಲ ಮನವಿ ಮಾಡ್ಕೊಂತ ಇದ್ದೀನಿ. ನಿರ್ದೇಶಕ, ವೃತ್ತ ಸಿನಿಮಾದ ನಿರ್ದೇಶಕ, ಮೊದಲನೇದಾಗಿ ಪತ್ರಿಕಾ ಮಾಧ್ಯಮ, ದೃಶ್ಯ ಮಾಧ್ಯಮ ಹಾಗೂ ಯೂಟ್ಯೂಬರ್ಸ್ಗೆ ಥ್ಯಾಂಕ್ ಯು. ಆ್ಯಂಡ್ ಸತೀಶ್ ನಿನಾಸಂ ಸರ್, ವಿ ವೆಲ್ಕಮ್ ಯು ಸರ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಲೈಕ್ ಅಂದರೆ ಒಂದು ಚಿಕ್ಕ ಕಂಟೆಂಟ್ ನೋಡಿ ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ಜಸ್ಟ್ ಡೈರೆಕ್ಟ್ ಪ್ರೆಸೆಂಟ್ ಮಾಡ್ತಾರೆ. ಅದಕ್ಕೆ ವೃತ್ತ ಟೀಮ್ ಇಸ್ ಕಂಪ್ಲೀಟ್ಲಿ ಬ್ಲೆಸ್ಡ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಕನ್ನಡ ಇಂಡಸ್ಟ್ರಿಗೆ ಒಂದು ಸ್ಟೆಪ್ ಆಗಿ ಕೊಡ್ತಾ ಇದ್ದೀರಾ ಎಲ್ಲರಿಗೂ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.
ಡೈರೆಕ್ಟರ್ ಮಹೇಶ್ ಸರ್. ಅವ್ರು ಹೇಗಂದ್ರೆ ಬೈದೇ ಬಿಡ್ತಾರೆ ಏನಾದ್ರು ಕೆಲಸ ಮಾಡಿ ಕರೆಕ್ಟಾಗಿ ಮಾಡಿಲ್ಲ ಅಂದ್ರೆ, ಅಷ್ಟು ಮಟ್ಟಿಗೆ ಇರುತ್ತೆ ಅವ್ರ ಸಪೋರ್ಟ್. ಅಂಡ್ ಅದರ್ ಚೀಫ್ ಗೆಸ್ಟ್ ಪ್ರಿಯಾಂಕಾ ಮ್ಯಾಮ್, ಮಮತಾ ಮ್ಯಾಮ್, ಸುರೇಶ್ ಸರ್, ಥ್ಯಾಂಕ್ ಯು. ಅಂಡ್ ಸ್ನೇಹಿತ್, ಥ್ಯಾಂಕ್ ಯು ಫಾರ್ ಕಮಿಂಗ್, ಥ್ಯಾಂಕ್ ಯು ಫಾರ್ ಯುವರ್ ವರ್ಡ್ಸ್. ಅಂಡ್ ವೃತ್ತ ಬಗ್ಗೆ ಮಾತಾಡ್ಬೇಕಂದ್ರೆ ಇಟ್ಸ್ ಅನ್ ಅಟ್ಮಾಸ್ಫಿರಿಕ್ ಫಿಲಮ್. ಇಲ್ಲಿ ಸಿದ್ಧಾರ್ಥ್ ಸುತ್ತ ನಡೆಯುವಂತ ಕತೆ. ಸಿದ್ಧಾರ್ಥ್ಗೆ ಅವ್ನು ನೋಡಿಯೋ ದೃಶ್ಯ ಒಂದು ಕ್ಯಾರೆಕ್ಟರ್ ಆಗಿರುತ್ತೆ, ಅವ್ನು ಕೇಳೋ ಶಬ್ದ ಒಂದು ಕ್ಯಾರೆಕ್ಟರ್ ಆಗಿರುತ್ತೆ. ಸೊ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಜರ್ನಿ. ಇದೊಂದು ವಿಭಿನ್ನ ಪ್ರಯತ್ನ. ಅಂಡ್ ಥ್ಯಾಂಕ್ಸ್ ಮೈ ಟೀಮ್. ಈ ಟೀಮ್ ಇಲ್ದಿರ ಇದನ್ನ ಇಂಪಾಸಿಬಲ್ ಅಚೀವ್ ಮಾಡೋಕ್ಕೆ, ಇಟ್ಸ್ ಹೈಲಿ ಇಂಪಾಸಿಬಲ್. ಸೊ ಐ ಡೆಡಿಕೇಟ್ ದಿಸ್ ವೃತ್ತ ಟು ಮೈ ಟೀಮ್. ಥ್ಯಾಂಕ್ ಯು ಸೋ ಮಚ್. ಮೇಡಮ್, ಇದು ಸಿನಿಮಾ ಕಂಟೆಂಟ್ ಜಾಸ್ತಿ ರಿವೀಲ್ ಮಾಡಕ್ ಹೋದ್ರೆ ಇದು ಸಿನಿಮಾ ಬ್ರಿಕ್ಸ್ ನ ರಿವೀಲ್ ಮಾಡ್ದಂಗ ಆಗುತ್ತೆ. ಜಸ್ಟ್ ಟೀಸರ್ ಇನ್ನ ಬರ್ತಾ ಅಪ್ಡೇಟ್ಸ್ ರಿವೀಲ್ ಮಾಡ್ತೀವಿ. ಅಂದ್ರೆ ಸ್ಕ್ರೀನ್ ಪ್ಲೇ ಒಂದು ಸರ್ಕಲ್ ಬೇಸ್ಡ್ ಅಲ್ಲಿ ಡಿಸೈನ್ ಆಗಿರೋದ್ರಿಂದ ವೃತ್ತ ಅಂತ ಒಂದು ಟೈಟಲ್ ಇಟ್ಟಿದ್ದೀವಿ ಮೇಡಮ್. ಇಲ್ಲಿ ಸಿದ್ಧಾರ್ಥ್ಗೆ ಅವನ್ಗೆ ವೆರಿ ಐಸೋಲೇಟೆಡ್ ಮ್ಯಾನ್. ಅವನಿಗೆ ಯಾವ ತರ ಇರುತ್ತಂದ್ರೆ ನಡೆಯೋ ಆಂಬಿಯನ್ಸ್ ಕೂಡ ಅವನೊಂದು ಕ್ಯಾರೆಕ್ಟರ್ ತರ ಫೀಲ್ ಆಗುತ್ತೆ. ಸೊ ಅವ್ನು ನೋಡೋ ನೋಡೋ ದೃಶ್ಯ ಮತ್ತೆ ಅವ್ನು ನೋಡೋ ಶಬ್ದ ಮತ್ತೆ ಅವ್ನು ಕೇಳೋ ಸೌಂಡ್ ಅದೊಂದು ಕ್ಯಾರೆಕ್ಟರ್ ಆಗಿ ಅವನಿಗೆ ಬಿಹೇವ್ ಮಾಡುತ್ತೆ. ಇಲ್ಲ ಕ್ಯಾರೆಕ್ಟರ್ಗೆ ಸಿಂಬಾಲಿಕ್ ಆಗಿ ಇಟ್ಟಿದ್ದು. ಅದು ಸ್ಕ್ರೀನ್ ಪ್ಲೇ ಕಂಪ್ಲೀಟ್ಲಿ ಒಂದು ಸರ್ಕಲ್ ಬೇಸ್ಡ್ ಅಲ್ಲಿ ಡಿಸೈನ್ ಆಗಿರೋದ್ರಿಂದ ವೃತ್ತ ಅಂತ ಇಟ್ಟಿದೀವಿ. ಬಟ್ ಹೆಚ್ಚಾಗಿ ಹೇಳಕ್ ಹೋದ್ರೆ ಅದು ಬ್ರಿಕ್ಸ್ ರಿವೀಲ್ ಆಗುತ್ತೆ ವೃತ್ತ ಅಂತದ್ದು. ಹೌದು ಸರ್, ಅದೆಲ್ಲ ಸಿನಿಮಾದಲ್ಲಿ ನೋಡಿ ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು. ವೃತ್ತ ಇಸ್ ನಾಟ್ ಜಸ್ಟ್ ಅ ಫಿಲ್ಮ್, ಇಟ್ಸ್ ಅನ್ ಪ್ಯೂರ್ಲಿ ಎಕ್ಸ್ಪೀರಿಯನ್ಸ್. ಸರ್, ಇದು ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಒಂದು 3 years ಆಯ್ತು. ಸೊ ಈಗ ಎಲ್ಲ ಮುಗಿಸಿ, ಶೂಟಿಂಗ್ ಎಲ್ಲ ಮುಗಿಸಿ, ಈಗ ಪೋಸ್ಟ್ ಪ್ರೊಡಕ್ಷನ್ ಮುಗಿಸಿ, ಈಗ ಮಹೇಶ್ ಸರ್ ಮತ್ತೆ ಸತೀಶ್ ಸರ್ ಸಪೋರ್ಟ್ ಇಂದ ವಿ ಆರ್ ಕಂಟಿನ್ಯೂಯಿಂಗ್ ದ ಫಿಲಮ್. ರಿಲೀಸಿನ ಪ್ಲಾನ್ ಮಾಡ್ತಾ ಇದೀವಿ ಸರ್. ನವೆಂಬರ್ ಅನ್ಕೊಂತ ಇದೀವಿ, ನೋಡ್ಬೇಕು. ಇಲ್ಲ ಮೇಡಮ್, ಇದು ಅದು ಈವನ್ ಲೊಕೇಶನ್ಸ್ ಕೂಡ ನಾವು ರಿವೀಲ್ ಮಾಡಕ್ ಆಗ್ತಿಲ್ಲ. ಅಂದ್ರೆ ಈ ಟೀಸರ್ ಇವೆಂಟ್ ಅಲ್ಲಿ ಅಷ್ಟು ಲೊಕೇಶನ್ಸ್ ಕೂಡ ಒಂದು ಕ್ಯಾರೆಕ್ಟರ್ ಆಗಿ ಬಿಹೇವ್ ಮಾಡೋದ್ರಿಂದ ಲೈಕ್ ಇಲ್ಲಿ ರಿವೀಲ್ ಮಾಡಕ್ಕೆ ಏನು ಸಾಧ್ಯ ಆಗ್ತಿಲ್ಲ. ಬಿಕಾಸ್ ಇಟ್ಸ್ ಜಸ್ಟ್ ಟೀಸರ್ ಲಾಂಚ್ ಫಸ್ಟ್ ಇವೆಂಟ್ ಆಗಿರೋದ್ರಿಂದ ಲೈಕ್ ಇನ್ನ ಮುಂದೆ ಅಪ್ಡೇಟ್ಸ್ ಬರುತ್ತೆ, ಎಲ್ಲ ರಿವೀಲ್ ಮಾಡ್ತೀವಿ ಸ್ಲೋ. ನಮ್ಮ ಬ್ಯಾಕ್ಗ್ರೌಂಡ್ ಏನಿಲ್ಲ ಮೇಡಮ್, ನಮ್ಮ ಬ್ಯಾಕ್ಗ್ರೌಂಡ್ ಶಾರ್ಟ್ ಮೂವೀಸ್ ಮಾಡ್ತಾ ಇದ್ವಿ, ಮತ್ತೆ ತುಂಬಾ ಕಾರ್ಪೊರೇಟ್ ಕಂಪನೀಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ವಿ. ಕಂಪ್ಲೀಟ್ಲಿ ಬೇಸ್ಡ್ ಆನ್ ದ ಫಿಲ್ಮ್. ಬಟ್ ನಾನು ಎಡಿಟರ್ ಆಗಿ, DOP ಆಗಿ ಮತ್ತೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿದ್ದೆ ಪ್ರೀವಿಯಸ್ ಫಿಲ್ಮ್ ಎಲ್ಲ. ಅದೇ ಟು ಬಿ ರಿಲೀಸ್. ನೌ ದಿಸ್ ಈಸ್ ಮೈ ಫಸ್ಟ್ ವೆಂಚರ್. ಇಲ್ಲ ಸರ್, ಅದು ಸತೀಶ್ ಸರ್ ಎಕ್ಸ್ಪೀರಿಯನ್ಸ್ ಹೇಳೋದು. ಅದು ಏನಂತಾರೆ, ಅನ್ನ ಬೆಂದಿರೋದಕ್ಕೆ ಒಂದ್ ಅಗಲೇ ಸಾಕಾಗತ್ತೆ. ಅವ್ರು ಅಷ್ಟು ಎಕ್ಸ್ಪೀರಿಯನ್ಸ್ ಇರೋರು ನಮ್ಗೆ ಸಿಕ್ಕಿರೋ ನಮ್ ಪುಣ್ಯ. ಯಾರು? ಮಹೇಶ್ ಸರ್? ಹಾ, ಎಸ್ ಸರ್, ನೋಡೋದು ಸರ್. ಹಾ, ಆಗಿದೆ ಸರ್. ಸರ್ UA ಬಂದಿದೆ. UA ಯಾಕೆ ಅಂದ್ರೆ, ನೀವು ಯಾಕೆ ಅಂತ ಕೇಳ್ತಿದ್ದೀರೋ, ಇಲ್ಲ ಬ್ಲಡ್ ಇದೆ ಸರ್. ಅದಕ್ಕೆ ಬ್ಲಡ್ ಓರಿಯೆಂಟೆಡ್ ತುಂಬಾ ಇದೆ. ಬಟ್ ಅಗೇನ್ ಆಸ್ ಎ ಡೈರೆಕ್ಟರ್ ನಾನು ಅದು ಜಾಸ್ತಿ ರಿವೀಲ್ ಮಾಡಿದ್ರೆ ಎಲ್ಲಿ ನಾನು ಬಿಟ್ಕೊಟ್ಬಿಡ್ತೀನೋ ಅಂತ ಲೈಕ್ ಐ ಆಮ್ ಲಿಟಲ್.
Okay. It's completely related to, I mean, ಗಟ್ಟಿ ಹಾಕಿದೆ ಅಂದ್ರೆ ನೆಕ್ಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಸ್ಕ್ರಿಪ್ಟ್ ಕೊಡೋರು. ಹಾಂ ಸರ್ ಕೊಡೋಣ ಸರ್. ಮಾಹಿರ್ ಅವರ ಸೆಲೆಕ್ಷನ್ ಹೆಂಗಾಗಿತ್ತು? ಯಾಕಂದ್ರೆ ಕಂಟೆಂಟ್ ಬಗ್ಗೆ ತುಂಬಾ ಕಾನ್ಫಿಡೆನ್ಸ್ ಅಲ್ಲಿ ಇರೋ ತರ ಕಾಣಿಸ್ತಾ ಇದೆ ಹೀರೋ. ಥ್ಯಾಂಕ್ ಯು ಸರ್. ಅವ್ರ ಸೆಲೆಕ್ಷನ್ ಹೆಂಗಾಗಿತ್ತು? ನಾಟಕಗಳು ನೋಡ್ತಾ ಇದ್ದಾರೆ. ಫಸ್ಟ್ ನಾವೊಂದು ಆಡಿಷನ್ಸ್ ಮಾಡಿದ್ವಿ, ಆನ್ಲೈನ್ ಆಡಿಷನ್ಸ್. ಆಲ್ಮೋಸ್ಟ್ ಒಂದು 3500 ಪ್ರೊಫೈಲ್ಸ್ ಏನೋ ಬಂದಿದ್ದು ಆಲ್ ಓವರ್ ಇಂಡಿಯಾ. ಬಟ್ ನಮ್ಗೆ ಅದು ಯಾವುದು ಸೂಟ್ ಆಗಲಿಲ್ಲ. ವೆನ್ ಜಸ್ಟ್ ಇನ್ಸ್ಟಾಗ್ರಾಮ್ ಮಾಡ್ತಾ ಇದ್ದೆ, ಒಂದು ಇವ್ರದ್ದೊಂದು ಆಕ್ಟಿಂಗ್ ಒಂದು ರೀಲ್ ಒಂದಿತ್ತು, ಅದು ಪಾಪ್ ಆಯ್ತು. ಲೈಕ್ ವಿ ಜಸ್ಟ್ ವೆಂಟ್ ಅಂಡ್ ಮೆಟ್ ಹಿಮ್. ಲಕಿಲಿ ಹಿ ವಾಸ್ ದ ಥಿಂಗ್ ಅಂಡ್ ಹಿ ವಾಸ್ ಸಿದ್ಧಾರ್ಥ್. ವಿ ಜಸ್ಟ್ ಕ್ಲಿಕ್ ಅಂಡ್ ವಿ ಜಸ್ಟ್ ವೆಂಟ್ ಹೆಡ್ ಅಂಡ್ he is a hardcore performer. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಯು ಶುಡ್ ಎಕ್ಸ್ಪೀರಿಯನ್ಸ್ ಹಿಮ್ ಆನ್ ದ ಸ್ಕ್ರೀನ್ ಇನ್ ವೃತ್ತ. ಥ್ಯಾಂಕ್ ಯು. ವೃತ್ತಗೆ ಆಲ್ ದ ಬೆಸ್ಟ್. ಅದಾದ್ಮೇಲೆ ಮೋಸ್ಟ್ ಟಗರಪಲ್ಲಿ ಅಟೆಂಡ್ ಬಂದಿದ್ದೆ, ಅದಾದ್ಮೇಲೆ ಬಂದಿಲ್ಲ. ಸತೀಶ್ ಫೀಚರ್ ಹೌಸ್ ಪ್ರೆಸೆಂಟ್ ಮಾಡೋದಕ್ಕೆ ಒಂದು ರೀಸನ್ ಇದೆ. ಮೊದಲನೇದಾಗಿ ನಾನು ಲೂಸಿಯಾ ನೋಡಿದಾಗ, ಲೂಸಿಯಾ ಮಾಡಿದಾಗ ಸಿನಿಮಾನ ನಮ್ಮ ಟೀಮು ಏನೊಂದು ಹೊಸಬರಾಗಿ ವೇದಿಕೆ ಮೇಲೆ ನಿಂತ್ಕೊಂಡಂತ ಆಸೆಗಳಿಂದ ಇಡೀ ಸಿನಿಮಾ ಇಂಡಸ್ಟ್ರಿ ನೋಡ್ತಾ ಇದ್ವು. ಆ ತರದ ಟೀಮ್ ಇದು. ಅಂದ್ರೆ ಯಾರು ಇಲ್ಲಿ ಏನೋ ಕೆಲಸ ಗೊತ್ತಿಲ್ಲದೆ ಸಿನಿಮಾ ಮಾಡೋರಲ್ಲ ಇವ್ರು ಯಾರು. ಎಲ್ಲರೂ ತುಂಬಾ ಎಕ್ಸ್ಪೀರಿಯನ್ಸ್ ಇರೋರು. ಆದ್ರೆ ಫಸ್ಟ್ ಟೈಮ್ ವೇದಿಕೆ ಮೇಲೆ ನಿಲ್ತಾ ಇದ್ದಾರೆ ಅಷ್ಟೇ. ಅವ್ರೊಂದು ಸ್ವಲ್ಪ ಸಣ್ಣ ನರ್ವಸ್ ಇರ್ಬೋದು. ಅದು ಬಿಟ್ರೆ ತುಂಬಾ ಕಾನ್ಫಿಡೆಂಟ್ ಆಗಿದ್ದಾರೆ ನಮ್ಮ ಕೆಲಸದಲ್ಲಿ. ಲಿಖಿತ್ ಅವರು ಕೆಲಸ ಹೇಳ್ಬೇಕಂತಂದ್ರೆ, ನಾನು ಫಸ್ಟ್ ಟೈಮ್ ವೃತ್ತ ಅಂತ ತಗೊಂಡ್ಬಂದಾಗ ನಾನು ಅನ್ಕೊಂಡಿದ್ದು ಮಾಮೂಲಿ ಬರ್ತಾ ಇರುತ್ತೆ, ಒಂದು ಟೀಸರ್ ಲಾಂಚ್ ಮಾಡ್ಕೊಡಿ, ಇಲ್ಲ ಟ್ರೈಲರ್ ಲಾಂಚ್ ಮಾಡ್ಕೊಡಿ ಅಂತ ಬರ್ತಾ ಇರುತ್ತೆ. ಯಾಕಂದ್ರೆ ಡಿಜಿಟಲ್ ಬಂದ್ಮೇಲೆ ವರ್ಷದಲ್ಲಿ ಮುಂಚೆ 50-60 ಸಿನಿಮಾ ಬರ್ತಾ ಇದ್ದು, ಈಗ 200, 300, 400 ಬರೋಕ್ಕೆ ಶುರುವಾಗಿದೆ. ವಾರಕ್ಕೊಂದು ಸಿನಿಮಾ. 5 ಲಕ್ಷ ರೂಪಾಯಿ ಸಿನಿಮಾ ಮಾಡ್ತಾರೆ, 10 ಲಕ್ಷ ರೂಪಾಯಿ ಸಿನಿಮಾ ಮಾಡ್ತಾರೆ, 20 ಲಕ್ಷ ರೂಪಾಯಿ ಸಿನಿಮಾ ಮಾಡ್ತಾರೆ. ಹಿಂಗೆ ಎಲ್ಲರೂ ಸಿನಿಮಾ ಮಾಡಕ್ಕೆ ಶುರು ಮಾಡಿದ್ದಾರೆ. ಈಗ ಓಪನ್ ಮಾರ್ಕೆಟ್ ಸಿನಿಮಾ ಮಾಡೋದಕ್ಕೆ ಏನೋ ಯಾರು ಬೇಕಾದ್ರೂ ಮಾಡ್ಬೋದು, ಸಿನಿಮಾ ಇಂಥವ್ರೆ ಮಾಡ್ಬೇಕು ಅಂತ ಏನಿಲ್ಲ. ಆದ್ರೆ ಒಂದೇ ಅಂದ್ರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ರೆ ಒಳ್ಳೇದು. ಒಬ್ಬ ಸಿಂಗರ್, ಅವ್ರು ಸಿಂಗರ್ ಆಗ್ಬೇಕು ಅಂತಂದ್ರೆ ಡೈಲಿ ಪ್ರಾಕ್ಟೀಸ್ ಮಾಡಲೇಬೇಕು. 1-3 ಅವರ್ ಡೈಲಿ ಪ್ರಾಕ್ಟೀಸ್ ಮಾಡ್ತಾರೆ, ಕೆಲವರು 6 ಅವರ್ ಮಾಡ್ತಾರೆ. ಒಬ್ಬ ಆಕ್ಟರ್ ಅಷ್ಟೇ, ಡಾಕ್ಟರ್ ಪ್ರಾಕ್ಟೀಸ್ ಮಾಡಲೇಬೇಕು ಡೈಲಿ. ಅವ್ರು ಡಾಕ್ಟರ್ ಆದ್ರೆ ಒಂದು ಸುಮ್ಮನೆ ಕೂರಕ್ಕಾಗಲ್ಲ, ಪ್ರತಿ ದಿವಸ ಅವ್ರಿಗೆ ಮೆಡಿಸಿನ್ ಅಪ್ಡೇಟ್ ಆಗ್ತಾ ಇರುತ್ತೆ. ಒಬ್ಬ ಲಾಯರ್ ಅಷ್ಟೇನೆ, ಡೈಲಿ ಪ್ರಾಕ್ಟೀಸ್ ಮಾಡಲೇಬೇಕು. ಎಲ್ಲಾ ವಿಭಾಗದಲ್ಲೂ ಪ್ರಾಕ್ಟೀಸ್ ಅನ್ನೋದಿದೆ. ಈ ಆಕ್ಟರ್ ಅಂತ ಬಂದಾಗ, ಆಕ್ಟಿಂಗ್ ಅಂತ ಬಂದಾಗ ಅಲ್ಲಿಗೆ ಪ್ರಾಕ್ಟೀಸ್ ಇಲ್ಲ ಅನ್ನೋ ತರ ಇದೆ. 1 ವರ್ಷ ಇದೆ ನಮ್ಮ ಸಮಾಜದಲ್ಲಿ. ಆಕ್ಚುಲಿ ಎಲ್ಲರಿಗಿಂತ ಬ್ರಿಲಿಯಂಟ್ ಆಗಿರ್ಬೇಕಾಗಿರೋನು, ಎಲ್ಲಾ ಜ್ಞಾನ ಬೇಕಾಗಿರೋದು ಆಕ್ಟರ್ಗೆ. ಯಾಕಂದ್ರೆ ಅವ್ರು ಎಲ್ಲಾ ಪಾತ್ರ ನಿರ್ವಹಿಸಬೇಕು. ಅವ್ರು ಒಬ್ಬ ಡಾಕ್ಟರ್ ಆಗಿರ್ಬೇಕು, ಒಬ್ಬ ಆಕ್ಟರ್ ಆಗಿರ್ಬೇಕು, ಒಬ್ಬ ಇಂಜಿನಿಯರ್ ಆಗಿರ್ಬೇಕು, ಮತ್ತೆ ಒಬ್ಬ ಏನೋ ಕಸ ಗುಡಿಸೋ ಒಬ್ಬ ಕಾರ್ಪೊರೇಷನ್ ಕೆಲಸ ಮಾಡ್ತಾನಲ್ಲ, ಅವನ ಜೀವನ ಕೂಡ ಗೊತ್ತಿರ್ಬೇಕು. ಅವ್ನು ನೋವು ಗೊತ್ತಿರ್ಬೇಕು, ಅವನ ಹಸಿವು ಗೊತ್ತಿರ್ಬೇಕು. ಆ ಪಾಲಿಟಿಕ್ಸ್ ಯಾವ್ದು ಗೊತ್ತಿಲ್ಲ ಅಂದ್ರೆ ಆಕ್ಟರ್ ಆಗಲ್ಲ. ಬರ್ತೀವಿ, ಡೈರೆಕ್ಟರ್ ಕೂಡ ಆಕ್ಟ್ ಮಾಡ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಒಂದ್ ಸಿನಿಮಾ ಅಂತಂದ್ರೆ ಬರೀ ಡೈರೆಕ್ಟ್ರು ಅಥವಾ ಮ್ಯೂಸಿಕ್ ಡೈರೆಕ್ಟ್ರು ಇವರಿಂದ ಆಗೋದಲ್ಲ. ಆಕ್ಟರ್ ಜವಾಬ್ದಾರಿ ಸಿಕ್ಕಾಪಟ್ಟೆ ಇರುತ್ತೆ. ಯಾಕಂದ್ರೆ ನೀವು ಏನೇ ತೋರಿಸಿದ್ರು ಫಸ್ಟ್ ಬೆಳ್ ಮಾಡಿದ್ರೆ ನಮಗೆ ಹೀರೋ ಯಾರು ಸಿನಿಮಾಗೆ ಅಂತ. ಆ ಇಡೀ ತಂಡದಲ್ಲಿ ಏನಾಗಿದ್ರು ಯಾರು ಕೇಳೋದು, ಅದನ್ನ ಫಸ್ಟ್ ಕೇಳೋದೇ ಹೀರೋ ಮೇಲೆ. ಹಾಗಾಗಿ ಆ ಜವಾಬ್ದಾರಿ ಕಂಪ್ಲೀಟ್ಲಿ ಹೆಗಲ ಮೇಲೆ ಬೀಳುತ್ತೆ. ಆದ್ರೆ ಇಷ್ಟು ಜವಾಬ್ದಾರಿನ ತುಂಬಾ, ಈ ಜವಾಬ್ದಾರಿ ಅನ್ನೋದಿದೆಯಲ್ಲ, ಇದು ಬರೀ ಹೀರೋ ಮಾರ್ಕೆಟ್ ಅಥವಾ ಹೀರೋ ಲೈಫ್ಗೋಸ್ಕರ ಅನ್ನೋದಲ್ಲ. ಇದು ಅವನ ಜೀವನಕ್ಕೋಸ್ಕರ ನಾವೆಲ್ಲ ಸೇರಿ ಕಟ್ತಾ ಇದೀವಿ ಅನ್ನೋದಲ್ಲ ಇದು. ಯಾಕಂದ್ರೆ ಇಡೀ ಜಗತ್ತು ಗಮನಿಸ್ತಾ ಇರುತ್ತೆ. ಯಾರು 50 ರೂಪಾಯಿ ಕೊಟ್ಟು ರಾಯಚೂರು ಮೂಲದಲ್ಲಿ ಕೂತ್ಕೊಂಡು ಸಿನಿಮಾ ನೋಡೋರು 50 ರೂಪಾಯಿನ ಕಷ್ಟಪಟ್ಟು ಕೆಲಸ ಮಾಡಿ ಅವನೊಂದು ಊಟ ಮಾಡ್ತಾನೆ ಬಿಡ್ತಾರೆ, ಸಿನಿಮಾ ಬಂದಿರ್ತಾನೆ. ಆ ಜವಾಬ್ದಾರಿ ನಮ್ಮ ಇಡೀ ತಂಡದ ಮೇಲೆ ಇರುತ್ತೆ. ಆ 50 ರೂಪಾಯಿ ಜವಾಬ್ದಾರಿ ಇರುತ್ತೆ ನಮ್ಮಲ್ಲಿ. ಹಾಗಾಗಿ ಇಲ್ಲಿ ನಾವು ಗಮನಿಸಿದಾಗ ಹೀರೋ ಆಗ್ಬೋದು, ಹೀರೋಯಿನ್ ಆಗ್ಬೋದು, ಮೊದಲನೇ ಸಲ ನಿಮ್ಗೆ ಈ ತರ ಸಿನಿಮಾ ಸಿಗೋದು ಇವಾಗ ವೆರಿ ಲಕ್ಕಿ, ಸೀರಿಯಸ್ಲಿ. ಯಾಕಂದ್ರೆ ನೀವಿಬ್ರು ಅಷ್ಟೇ, ಎಲ್ಲರೂ ಅಷ್ಟೇ ಆಕ್ಟರ್. ಯಾಕಂದ್ರೆ ನಾವೆಲ್ಲ ಸಿನಿಮಾ ಬಂದಾಗ 1,000 ರೂಪಾಯಿ 2,000 ರೂಪಾಯಿ ಸಣ್ಣ ಪುಟ್ಟ ಪಾತ್ರ ಮಾಡ್ಕೊಂಡು ಅವ್ರಿಗೆ ತಲೆಮರೆಸ್ಕೊಂಡು ಬಯಸ್ಕೊಂಡ್ ಬಂದವರು. ಒಂದೇ ಸಿನಿಮಾದಿಂದ ಯಾರು ಹೀರೋ ಆಗಲ್ಲ. ತುಂಬಾ ಜರ್ನಿ ಮಾಡ್ಬೇಕು, 16 ವರ್ಷ ಜರ್ನಿ ಮಾಡ್ಬೇಕು. ಒಂದ್ ಸಕ್ಸಸ್ ಇಂದ ಏನೂ ಆಗಲ್ಲ. ನೀವು ನಿಂತ್ಕೋಬೇಕು ಅಂದ್ರೆ ತುಂಬಾ ಹೀರೋ
ಕಷ್ಟಗಳು ಬರುತ್ತೆ, ಸಂಕಟಗಳು ಬರ್ತವೆ, ಅವಮಾನಗಳು ಬರ್ತವೆ, ಇನ್ನೊಂದು ಬರುತ್ತೆ. ಎಲ್ಲರೂ ಫೇಸ್ ಮಾಡ್ಕೊಂಡು ಬಂದು ಒಂದು 10 ವರ್ಷ ಗಟ್ಟಿಯಾಗಿ ನಿಂತ್ಕೊಂಡ್ರೆ ನೀವು ಅಲ್ಲೂ ನೀವು ನಿಂತಿದ್ದೀರಾ, ಇನ್ನೂ ನಿಮ್ ಸಿನಿಮಾ ಬರ್ತಾ ಇದೆ, ಇನ್ನೂ ನೀವು ಇದ್ದೀರಾ ಅಂತಂದ್ರೆ ಅವತ್ ಸಕ್ಸಸ್. ಇವತ್ತಲ್ಲ, ಮೊದಲನೇ ಸಿನಿಮಾ ಸಕ್ಸಸ್ ಸಿಗಲ್ಲ. ನಿಮ್ಮ ಪ್ರಯತ್ನ ಅಷ್ಟೇ ಮೊದಲನೇ ಸಿನಿಮಾ. ಎಲ್ಲವೂ ಒಂದೇ ಸಿನಿಮಾದಲ್ಲಿ ಬರಲ್ಲ. ಆದ್ರೆ ನಿಮ್ಮ ಕೆಲಸ ಅದ್ಭುತವಾಗಿದೆ, ನಿಮ್ಮ ಆಯ್ಕೆ ಅದ್ಭುತವಾಗಿದೆ, ವೆರಿ ಸೆನ್ಸಿಬಲ್ ಆಗಿದೆ. ಲಿಖಿತ್ ಡೈರೆಕ್ಟರ್ ಆಗಿ ಒಬ್ಬೊಬ್ಬರು ಆಯ್ಕೆ ಮಾಡಿದಿರಲ್ಲ. ಈಗ 2500 ಪ್ರೊಫೈಲ್ ಅಲ್ಲಿ ನೀವು ನಮ್ಮ ಮಹಿಳೆಯರನ್ನ ಆಯ್ಕೆ ಮಾಡ್ಕೋತೀರಾ ಅಂದ್ರೆ ಇವಾಗ ವೆರಿ ಸೆನ್ಸಿಬಲ್. ಅವ್ರು ನೋಡಿದ್ರೆ ನಾವು ಫಸ್ಟ್ ಅದೇ ಹೇಳಿದ್ದು, ವಾಯ್ಸ್ ಕೇಳಿದ ತಕ್ಷಣ ಅವ್ರು ಸ್ಕ್ರೀನ್ ಪ್ರೆಸೆನ್ಸ್ ನೋಡಿದ ಅದೇ ಹೇಳಿದ್ದು. ಒಂಥರ ಹಾಲಿವುಡ್ ಆಕ್ಟರ್ ಇದಾಗಿದ್ದಾರೆ ಅವರು. ಚೆನ್ನಾಗಿದ್ದಾರೆ, ವಾಯ್ಸ್ ಗೀಸ್ ಕಲ್ಚರ್ ಎಲ್ಲ ಸಖತ್ತಾಗಿದೆ. ಹೆಂಗ್ ಸಾಧ್ಯ ಅಂತಂದ್ರೆ ಥಿಯೇಟರ್ ಮಾಡಿದ್ದಾರೆ ಇಂಟ್ರೋಷನ್, ಅದು ಪ್ರಾಕ್ಟೀಸ್ ನಾನು ಹೇಳಿದ್ದು. ಅಂದ್ರೆ ಈಗ ಏನಿದ್ದಾರೆ ಬಂದು ಮಾಡ್ಬೋದು. ನಾನು ಯಾರು ಕೇಳ್ತೀವಿ, ನಮ್ಮ ಮೇಷ್ಟ್ರು ಕೇಳ್ತೀವಿ, ಊರ್ ಹೋದ ತಕ್ಷಣ ನನ್ನ ಮಗನ SLC ಫೇಲ್ ಆಗ್ಬಿಟ್ಟವನಪ್ಪ, ಅವನು ಕರ್ಕೊಂಡು ಹೋಗ್ಬಾರ್ದು. ನಾವೇನಿಲ್ಲಿ ಏನು ಉಲ್ಲೋಗ್ತಾ ಇದೀವಾ? ಈ ದೊಡ್ಡ ಕೆಲಸ ಇದು ಆಕ್ಟರ್ ಅನ್ನೋದು. ಏನ್ ತಮಾಷೆ ಕೆಲಸನ ಇದು? ವೆರಿ ಸೆನ್ಸಿಬಲ್ ಇದು. ಸಮಾಜದ ಮೇಲೆ ಪರಿಣಾಮ ಬೀರುವಂತ ಪ್ರೊಫೆಷನ್ ಇದು. ಬಂಗಾರ ಮನುಷ್ಯರಿಂದ ನೋಡ್ಕೊಂಡು ಬೆಳ್ಕೊಂಬಂದವ್ ನಾವು. ಎಂತೆಂತ ಸಿನಿಮಾ ಬಂದಿದೆ, ಸಿನಿಮಾದಿಂದ ಇಡೀ ಕಲ್ಚರ್ ಬದಲಾಗಿದೆ, ಭಾಷೆ ಬದಲಾಗಿದೆ. ಭಾಷೆ ಕಲ್ತಿದೀವಿ ಅಣ್ಣವರಿಂದ ನಾವು. ಅಣ್ಣವರಾಗ್ಬೋದು, ವಿಷ್ಣು ಸರ್ ಆಗ್ಬೋದು. ಇದು ಸಿನಿಮಾ, ನಮ್ಮ ಜೀವ ಸಿನಿಮಾ, ನಮ್ಮ ಸಂಸ್ಕೃತಿ ಸಿನಿಮಾ. ಎಲ್ಲ ಸಮುದಾಯಗಳು, ಎಲ್ಲ ಜಾತಿ ಗೀತಿ ಎಲ್ಲ ಬಿಟ್ಟು ಥಿಯೇಟರ್ ಕೂತ್ಕೊಂಡು ನೋಡೋ ಸಿನಿಮಾ. ನಾವೆಲ್ಲ ಎಲ್ಲರೂ ಮೀರಿ ನಮ್ಮ ಸಿನಿಮಾ ನೋಡಿದ ತಕ್ಷಣ ಒಂದು ಪ್ರೀತಿ ಬರುತ್ತೆ ಗೊತ್ತಾ ಹೀರೋ ಮೇಲೆ. ಅವ್ರು ಯಾವ ಜಾತಿ ಯಾರು ಏನು ಕೇಳಲ್ಲ. ಆಗ ಜಸ್ಟ್ ಒಂದ್ಸಲ ವಿಷಯ ಹಾಕ್ತಾರೆ, ಕೇಕ್ ಹಾಕ್ತಾರೆ, ಖುಷಿ ಪಡ್ತಾರೆ, ಕಣ್ಣಲ್ಲಿ ನೀರು ಹಾಕ್ತಾರೆ, ಹಬ್ಕೋತಾರೆ, ಒತ್ತಾಡ್ತಾರೆ ಅವನಿಗೋಸ್ಕರ, ಹೀರೋಗೋಸ್ಕರ. ದಿಸ್ ಇಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಇದೆಲ್ಲವೂ ನಮ್ಮ ರೆಸ್ಪಾನ್ಸಿಬಿಲಿಟಿ ಸಿನಿಮಾ ಅಂತಂದಾಗ. ಇದಕ್ಕೆ ನಾವೇನಾಗಿರ್ಬೇಕು ಗೊತ್ತಾ? ನಮ್ಮ ತಲೆ ಇಲ್ಲೇನು ಇರ್ಬೇಕಾಗಿಲ್ಲ. ನಾವು ತುಂಬಾ ಹಂಬಲ್ಡ್ ಆಗಿರ್ಬೇಕು ಈ ನೇಚರ್. ಇಷ್ಟೆಲ್ಲ ಕೊಟ್ಟಿದ್ರಲ್ಲ ನಮ್ಗೆ. ಓಕೆ ಫೈನ್, ನಾವು ಒಂದು ಟೈಮಲ್ಲಿ ಏನೂ ಇಲ್ಲ ಅಂತ ಒದ್ದಾಡ್ಕೊಂಡು 3 ಹೊತ್ತು ಊಟ ಒದ್ದಾಡ್ಕೊಂಡು ಫೈಟ್ ಮಾಡ್ಕೊಂಡ್ ಬಂದವರು, ಒಂದು ಸಣ್ಣ ಸಣ್ಣ ಪಾತ್ರಕ್ಕೋಸ್ಕರ ಒದ್ದಾಡೋರು. ಇವತ್ತು ಸಿನಿಮಾ ಇಷ್ಟೆಲ್ಲ ನಮ್ಗೆ ಕೊಟ್ಟಿದ್ಯಲ್ಲ, ನಾವು ಸುಮ್ಮನೆ ತಲೆ ತೆಗೆಸ್ಕೊಂಡು ಜನರು ಬರ್ತೀವಿ, ಓದೋದೇ ಸಾಕು ನಮ್ಗೆ. ಇನ್ನೇನೂ ಬೇಕಾಗಿಲ್ಲ. ಅದು ನೇಚರ್ಗಿಂತ ನಾವ್ಯಾರು ದೊಡ್ಡವರಾಗ ಸಾಧ್ಯನಾ? ಈ ಭೂಮಿಗಿಂತ ನಾವ್ಯಾರು ದೊಡ್ಡವರಾಗ ಸಾಧ್ಯನಾ? ಭೂಮಿ ಬಂದ್ರೆ ನಾವ್ಯಾರು? ಭೂಮಿನೇ ಇಡೀ ಯೂನಿವರ್ಸ್ ಅಲ್ಲಿ ತುಂಬಾ ಚಿಕ್ಕದಂತೆ ಭೂಮಿನೇ. ಹಾಗಾಗಿ ನಾವೆಲ್ಲರೂ ತುಂಬಾ ಸಣ್ಣವರಾಗಿ ಇಟ್ಕೊಂಡು ದೊಡ್ಡ ಕೆಲಸಗಳನ್ನ ಮಾಡೋಣ. ಅಪ್ರಿಸಿಯೇಷನ್ ಜೋರಾಗಿರುತ್ತೆ, ಸೌಂಡ್ ಚಪ್ಪಾಳೆ ಶಿಳ್ಳೆ ಜೋರಾಗಿರ್ಲಿ, ನಮ್ಮ ಮಾತು ತೂಕವಾಗಿ ಸಣ್ಣದಾಗಿರ್ಲಿ ಸಾಕು. ನಾವಿರೋಣ 100% ಗೆಲ್ತೀವಿ. ಆ ಸ್ಟ್ರಗಲ್ ಬೇಕು. ಒಂದ್ ಸಿನಿಮಾದಿಂದ ಎಲ್ಲ ಆಗಲ್ಲ. ನಿಮ್ಗಾಗ್ಲಿ ಇವತ್ತು ನಮ್ಮ ನಿರ್ಮಾಪಕರು ಏನೋ ಅವ್ರ ಅಪ್ಪ ಅಮ್ಮ, ನಾನು ಫಸ್ಟ್ ಟೈಮ್ ವೃತ್ತ ತಗೊಂಡ್ಬಂದಾಗ, ಟೀಸರ್ ತಗೊಂಡ್ಬಂದಾಗ ಏನ್ ಬರ್ತಾ ಇರ್ತಾರೆ, ಸುಮ್ಮನೆ ಇದು ಮಾಡ್ಕೊಡಿ ಅಂತ. ಸರಿ ಆಯ್ತು ನೋಡ್ಬಿಡೋಣ, ಮಹೇಶ ಹೇಳ್ತಾವ್ರೆ, ಅದೇನು ನೋಡೋಣ, ಮಹೇಶ ಹೇಳ್ಬಲ್ ಮಾಡದೇ ಇರಕ್ಕಾಗಲ್ಲ, ಸರಿ ಅಂತ ನೋಡ್ ಆಯ್ತು ತಗೊಂಬನ್ನಿ ಮಹೇಶ್ ಅಂತಂದೆ. ಬಂದ್ಮೇಲೆ ನೋಡಿದೆ ಸೀರಿಯಸ್ಲಿ. ನೋಡಿದ್ಮೇಲೆ ನನಗೆ ವೃತ್ತ ಒಂದು ಏನೋ ಪೋಸ್ಟರ್ ಆಗ್ಬೋದು ನೋಡಿ, ಆ ಪೋಸ್ಟರ್ ಮೇಲೆ ಮಾಡೋ ಲೈಟಿಂಗ್ ಆಗ್ಲಿ ಅಥವಾ ಅವ್ರ ಡಿಸೈನ್ ಆಗ್ಲಿ, ಎಷ್ಟು ಏನೋ ಏಸ್ಥೆಟಿಕ್ ಸೆನ್ಸ್ ಇದೆ ಅವ್ರಿಗೆ. ಡಿಸೈನ್ ಬಗ್ಗೆ ಎಷ್ಟು ಒಂದು ಕ್ವಾಲಿಟಿ ಇದೆ ಇಡೀ ಸಿನಿಮಾ ಬಗ್ಗೆ. ಅದೊಂದು ಸಾಂಗ್ ಅಲ್ಲಿ ಆಗ್ಬೋದು, ಅವ್ರಿಬ್ಬರು ಕೆಮಿಸ್ಟ್ರಿ ಆಗ್ಬೋದು, ಅವ್ರ ಕ್ಯಾರೆಕ್ಟರೇಷನ್ ಆಗ್ಬೋದು, ಹಿಡಿದಿರೋ ರೀತಿ ಆಗ್ಬೋದು, ಡೈರೆಕ್ಟ್ರು ತುಂಬಾ ಚೆನ್ನಾಗಿದ್ದಾರೆ. ಅಂಡ್ ಅಲ್ಲಿ ಬಂದಿರುವಂತ ಚೆನ್ನೈಯಿಂದ ಬಂದಿರೋರು ಇವ್ರು ಆಗ್ಬೋದು, ಅವರ ಡೈರೆಕ್ಟರ್ ಆಗ್ಬೋದು, ಎಲ್ಲರ ಕೆಲಸ ಎಕ್ಸಲೆಂಟ್ ಆಗಿದೆ. ಅಂಡ್ ನಾನು ಹೇಳಿದ ತಕ್ಷಣ ಈ ಸಿನಿಮಾ ಸತೀಶ್ ಶ್ರೀನಿವಾಸನ್ ಬಂದ್ರು ಏನ್ ಇಟ್ ಮಾಡ್ಬಿಡ್ತಾರೆ ಸಿನಿಮಾ ಅಲ್ಲ. ಒಳ್ಳೆದಕ್ಕೆ ನಾವು ಸಪೋರ್ಟ್ ನಿಲ್ಲೇಬೇಕು, ನಿಂತಿದ್ವಿ ಅಷ್ಟೇ. ಅದ್ರ ಮೇಲ್ಗಡೆ ಜನ ಇದ್ದಾರೆ. ಎಲ್ಲಾ ಸಿನಿಮಾಗಳು ತೀರ್ಮಾನ ಮಾಡೋ ಜನನೇ, ನಾವ್ಯಾರು ತೀರ್ಮಾನ ಮಾಡಲ್ಲ. ಅಷ್ಟು ದೊಡ್ಡವರಾಗಿ ಯಾಕೆ ಎಲ್ಲ ಸಿನಿಮಾ ಹಿಟ್ ಮಾಡಿ ನಡೆಸ್ಬಿಡ್ಬೋದಾಯ್ತು. ಬನ್ನಿ ನಿಮ್ದೊಂದು ಸಿನಿಮಾ ಮಾಡ್ತೀನಿ ಅಂತ. ಫಸ್ಟ್ ಟೈಮ್ ನಾನು ನನ್ನ ಬ್ಯಾನರ್ನ ಸತೀಶ್ ಪಿಕ್ಚರ್ ಹೌಸ್ ನ ಯಾರಿಗೂ ಕೊಟ್ಟಿಲ್ಲ ಇದುವರೆಗೂ ಹೊರಗಡೆ. ಫಸ್ಟ್ ಟೈಮ್ ಒಂದು ಸಿನಿಮಾಗೋಸ್ಕರ ಪ್ರೆಸೆಂಟ್ ಮಾಡ್ತಾ ಇರೋದು. ಅಂಡ್ ನನಗೊಂದು ನಂಬಿಕೆ ಇದೆ, ನೀವೆಲ್ಲರ ಪ್ರೀತಿನ, ನೀವೆಲ್ಲರ ನಂಬಿಕೆನ ಇಡೀ ಟೀಮ್ ಗೆಲ್ಲುತ್ತೆ. ಅಂಡ್ ನಾನು ಇವತ್ತು ಹೇಳ್ತಾ ಇದ್ದೀನಿ, ಲಿಖಿತ್ಗಾಗ್ಲಿ ಅಥವಾ ಹೀರೋಗಾಗ್ಲಿ, ಹೀರೋಯಿನ್ಗಾಗ್ಲಿ, ಅಂಡ್ ಇಡೀ ತಂಡಕ್ಕಾಗ್ಲಿ, ಅಂಡ್ ನಮ್ಮ ಡೈಲಾಗ್ ರೈಟರ್ಗಾಗ್ಲಿ ಎಲ್ಲರೂ ಹೇಳ್ತಾ ಇರೋದು. ಅಂಡ್ ನಮ್ಮ ನಿರ್ಮಾಪಕರ ಜೊತೆಗೆ ಒಂದೇ ಸಿನಿಮಾಗೆ ಯಾವ್ದಾದ್ರು ನೀವು ನಿರ್ಧಾರ ಮಾಡಕ್ ಹೋಗ್ಬಿಡಿ. ಇನ್ನು ತುಂಬಾ ಜರ್ನಿ ಇದೆ. ಪಟ್ಟು ಬಿಡದಂಗೆ ಹಿಡ್ಕೊಂಡು ಹೋಗ್ತಾ ಇರಿ. ಒಂದಲ್ಲ ಒಂದ್ ದಿವಸ ನಮ್ಗೆ ಏನ್ ಸಿಗ್ಬೇಕೋ, ನಮ್ಗೆ ಏನ್ ಗೌರವ ಸಿಗ್ಬೇಕು ಅದು ಸಿಕ್ಕೇ ಸಿಗುತ್ತೆ. ಗೌರವನ ನಾವ್ಯಾರೋ ಕಿತ್ಕೊಂಡು ಕೇಳಿ ಎಳ್ಕೋಬೇಕಾಗಿಲ್ಲ, ಖಂಡಿತವಾಗ್ಲೂ ಬರುತ್ತೆ. ನಮ್ಮಷ್ಟು ನಾವು ಕೂತಿರೋಣ. ಈಗ ನನಗೂ ಕೇಳ್ತೀರಿ, ನಿಮ್ ಸಿನಿಮಾನೇ ಬರ್ತಾ ಇಲ್ಲ, ಎಂತ ಬರ್ತಾ ಸತೀಶ್ ಶ್ರೀನಿವಾಸನ್ ಮುಗಿದೋಯ್ತಾ ಕೆರಿಯರು ಅನ್ನೋ ತರ ಎಲ್ಲ ಮಾತಾಡ್ತಿರಂತೆ. ಇಟ್ಸ್ ಓಕೆ, ಯಾಕೆ ಉತ್ತರ ಕೊಡ್ಬೇಕು ಅದಕ್ಕೆ? ನಾನ್ ಸಿನಿಮಾ ಬರ್ಬೇಕು, ನಾನು ಸಿನಿಮಾ ಮುಖಾಂತರ ಉತ್ತರ ಕೊಡ್ಬೇಕು. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ನಾನು ತಾಳ್ಮೆಯಿಂದ ಬಂದ ಇಷ್ಟು ವರ್ಷ, ಆ ತಾಳ್ಮೆಯಿಂದ ಇರೋದು ನಾನು. ಅಂಡ್ ಅಫ್ಕೋರ್ಸ್ ಒಂದು ದೊಡ್ಡ ನ್ಯೂಸ್ ಮುಖಾಂತರ
ಒಂದು ದೊಡ್ಡ ಬ್ಯಾಂಗ್ ಮಾಡ್ತಾ ನನ್ನ ಸಿನಿಮಾ ಖಂಡಿತವಾಗ್ಲೂ ಬರುತ್ತೆ. 100% ಸತೀಶ್ ನೀನಾಸಂ ವಾಪಸ್ ಅದೇ ಸ್ಟೇಜ್ ಅಲ್ಲಿ ಅವತ್ತು ಅಯೋಗ್ಯ ಸಿನಿಮಾ ಸಕ್ಸಸ್ ಆದಾಗ ಆ ಕ್ರೌಡ್ ಮಧ್ಯೆ ಕಾರ್ ಮೇಲೆ ಡ್ಯಾನ್ಸ್ ಮಾಡೋದು ಸತೀಶ್ ನೀನಾಸಂ, ಅದೇ ಸತೀಶ್ ನೀನಾಸಂ ಆದಷ್ಟು ಬೇಗ ಬರ್ತಾನೆ, ಹಂಗೆ ಬರ್ತಾನೆ. ಅದಕ್ಕೆ ಜೋರ ಕೊಡ್ತಾನೆ. ಈ ಕಾನ್ಫಿಡೆನ್ಸ್ ಇದ್ರೆ ಇದಷ್ಟು ಯಾರು ಬೇಕಾಗಲ್ಲ, ಅದ್ರ ಅಹಂಕಾರ ಬೇಕಾಗಿಲ್ಲ. ಈ ಕಾನ್ಫಿಡೆನ್ಸ್ ಎಲ್ರಿಗೂ ಬೇಕು. ಅಂಡ್ ಮಹೇಶ್ ಆಗ್ಬೋದು, ಇವತ್ತು ಹೊಸ ಟೀಮ್ ನ ಕರ್ಕೊಂಡ್ಬಂದು ಮುಂದೆ ನಿಂತ್ಕೊಂಡು ಒಬ್ಬ ಡೈರೆಕ್ಟರ್ ಆಗಿದ್ರು, 2 ಸಿನಿಮಾ ಹಿಟ್ ಕೊಟ್ಟು ಇಷ್ಟೆಲ್ಲ ಇದ್ರು ಕೂಡ ಎಲ್ಲರೂ ಕರ್ಕೊಂಡ್ಬಂದು ಹಂಬಲ್ಡ್ ಆಗಿ ಸೈಡ್ ಅಲ್ಲಿ ನಿಂತ್ಕೊಂಡು ಒಂದ್ ಸಿನಿಮಾಗೆ ಸಪೋರ್ಟ್ ಮಾಡೋದು ಯಾವ ಡೈರೆಕ್ಟರ್ ಮಾಡಲ್ಲ, ಯಾವ ಡೈರೆಕ್ಟರ್ ಬೇಕಾಗಿಲ್ಲ. ಓಕೆ, ಅವ್ರದ್ದೇನೋ ಇರ್ಬೋದು, ಒಂದು ಕಂಪನಿ ಮಾಡ್ಕೊಂಡಿದ್ದಾರೆ. ಅವತ್ತು ಯಾರು ಕೇಳ್ತಾ ಇದ್ರು, ಮಹೇಶ್ಗೆ ಸುಮಾರಷ್ಟು ಆಫರ್ ಬಂದಿದೆ ನಾನು ಎದುರುಗಡೆ ಬೇರೆ ಬೇರೆ ಸಿನಿಮಾಗಳು. ಅವ್ ಮಾಡಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ನಾನು ಮಾಡೋದು ಹಿಂಗೆ ಮಾಡೋದು, ನಾನು ಕಮರ್ಷಿಯಲ್ ಆಗಿ ಮಾಡೋದು, ನಾನು ಹೊಡೆದಾಗೆ ಮಾಡೋದು. ಆಸೆ ಇದೆ, ಏನ್ ತಪ್ಪೇನು. ಅಫ್ಕೋರ್ಸ್ ಮಹೇಶ್ ನಂದು ಮತ್ತೆ ಒಂದು ಸಿನಿಮಾ ಬರ್ತಾ ಇದೆ, ಬರುತ್ತೆ ಆದಷ್ಟು ಬೇಗ, ಅದು ಆಗುತ್ತೆ. ಈ ಸಂದರ್ಭದಲ್ಲಿ ತುಂಬಾ ಪಾಸಿಟಿವ್ ಆಗಿರೋಣ. ಇಂಡಸ್ಟ್ರಿ ಬಗ್ಗೆ ಎಲ್ಲಾ ಕಡೆ ಬರೀ ನೆಗೆಟಿವ್ ಬೇಡ. ಎಲ್ಲಾ ಕಡೆ ಕೆಟ್ಟವರಿದ್ದಾರೆ, ಎಲ್ಲಾ ಕಡೆ ತಪ್ಪುಗಳು ನಡೀತಿದೆ, ಎಲ್ಲಾ ಕಡೆ ಸಮಾಜದಲ್ಲಿ ಎಲ್ಲ ನಮ್ಮಲ್ಲಿ ನಿಮ್ಮಲ್ಲಿ ಎಲ್ಲಾ ಕಡೆ ಇದ್ದಾರೆ. ಹಾಗಂತ ಸಿನಿಮಾ ಇಂಡಸ್ಟ್ರಿನ ಒಂಥರ ಕೆಟ್ಟದ್ದು, ಒಂಥರ ಸಿನಿಮಾ ಬರಲೇಬಾರದು ಅಂತ ಮಾಡ್ಬಿಡಿ ದಯವಿಟ್ಟು. ಯಾಕಂದ್ರೆ ನಾವು, ನೀವು, ಅವರು, ಇವ್ರು ಎಲ್ಲರೂ ಅನ್ನ ತಿಂದಿದ್ದೀವಿ ಇಂಡಸ್ಟ್ರಿಯಿಂದ, ಈ ಸಿನಿಮಾದಿಂದ. ನಾವು ಯಾವುದೋ ವಿಡಿಯೋ ನೋಡ್ತಾ ಇರ್ಬೇಕಾದ್ರೆ ತುಂಬಾ ಬೇಜಾರಾಗುತ್ತೆ. ಯಾಕಂದ್ರೆ ನಾಳೆ ದಿವಸ ಬೇರೆ ಹೆಣ್ಮಕ್ಳು ಬರ್ತಾರೆ ಇಂಡಸ್ಟ್ರಿಗೆ, ನಿಮ್ಮನೆ ಹೆಣ್ಮಕ್ಳು ಬರ್ತಾರೆ, ಎಲ್ಲಾರ ಮನೆ ಹೆಣ್ಮಕ್ಳು ಬರ್ತಾರೆ. ಯಾರು ಬರಬಾರ್ದ ಇಂಡಸ್ಟ್ರಿಗೆ? ಎಲ್ಲಿ ಪ್ರಾಬ್ಲಮ್ಗಳಿಲ್ಲ. ನೀವು ಯಾರ್ಯಾರ ಪ್ರಾಬ್ಲಮ್ ಇದೆ ಅದಕ್ಕೆ ಅಂತ ಸ್ಟೇಷನ್ ಇದೆ, ಅದಕ್ಕೆ ಅಂತ ಪೊಲೀಸ್ ಸ್ಟೇಷನ್ ಇದೆ. ಅಫ್ಕೋರ್ಸ್ ನಾನು ಯಾರಿಗೂ ಟಾಂಟ್ ಕೊಡ್ತಾ ಇರಲಿ, ಯಾರ ಬಗ್ಗೆ ಮಾತಾಡ್ತಾ ಇಲ್ಲ ಅನ್ಕೋಬಿಡಿ. ಯಾಕಂದ್ರೆ ನಮಗೆ ಒಂದ್ 2 ವರ್ಷದಿಂದ ಶುರುವಾಗಿದ್ದು ನೆಗೆಟಿವ್ ಇಂಡಸ್ಟ್ರಿ ಬಗ್ಗೆ ಒಂಥರ. ಯಾಕೆ ಅಷ್ಟೊಂದು ಇಂಡಸ್ಟ್ರಿ ಬಗ್ಗೆ, ಸಿನಿಮಾ ಇಂಡಸ್ಟ್ರಿ ಯಾಕೆ ಎಲ್ಲರೂ ಕೂತ್ಕೊಂಡು ವರ್ಷಾನ್ಗಟ್ಲೆ ತಿಂಗಳಾನ್ಗಟ್ಲೆ 100 ಸಿನಿಮಾಗಳು ನೋಡಿದೀವಿ. ಮತ್ತೆ ನಾವೆಲ್ಲರೂ ಸಿನಿಮಾ ಆಕ್ಟರ್ಗಳ ಜೊತೆಗೆ, ಸಿನಿಮಾ ಡೈರೆಕ್ಟರ್ ಜೊತೆಗೆ, ಸಿನಿಮಾದ ಜೊತೆಗೆ ತುಂಬಾ ಪ್ರೀತಿ ಮತ್ತೆ ತುಂಬಾ ಚೆನ್ನಾಗಿ ಬದುಕಿದ್ವಿ ಎಲ್ಲರೂ ಒಟ್ಟಿಗೆ ನಾವು ಥಿಯೇಟರ್ ಅಲ್ಲಿ. ಅಂಡ್ ತುಂಬಾ ಮಕ್ಕಳು ಕಲ್ತಿದ್ದಾವೆ ಕನ್ನಡ, ತುಂಬಾ ಮಕ್ಕಳು ಕಲ್ತಿದ್ದಾವೆ. ಸಿನಿಮಾ ಇಲ್ಲ ಇವತ್ತು ಯಾರ ಮನೆಯಲ್ಲೂ ಸಿನಿಮಾ ಇದ್ದಾರೆ, ಒಂದೇ ಒಂದು ಮನೆಯೂ ಇಲ್ಲ, ಎಲ್ಲರ ಮನೆಯೂ ಸಿನಿಮಾ ಇದೆ ಇವತ್ತು. ಎಲ್ಲರ ಮನೆಯಲ್ಲೂ ಎಲ್ಲ ಆಕ್ಟರ್ಗಳು ಬೇಕೇ ಬೇಕು, ಎಲ್ಲ ಡೈರೆಕ್ಟರ್ಗಳು ಬೇಕು. ಇವತ್ತು ನಾವು ನೀವು ಮಾಧ್ಯಮ ಕೊಂಡಿಯಾಗಿ ವರ್ಕ್ ಮಾಡ್ತಾ ಇದೀವಿ ಸಿನಿಮಾಗೋಸ್ಕರ. ನಮ್ಮೆಲ್ಲರೂ ರೆಸ್ಪಾನ್ಸಿಬಿಲಿಟಿ ಇದು, ನಾವೆಲ್ಲರೂ ಜವಾಬ್ದಾರಿಯಿಂದ ಸಿನಿಮಾನ ಬೆಳೆಸೋಣ, ಸಿನಿಮಾನ ಗೆಲ್ಸೋಣ. ನೀವೆಲ್ಲರೂ ಜೊತೆ ನಿಂತ್ಕೊಂಡ್ರೆ ನಾನು ನಾನ್ಯಾರು ನಿಮ್ಮವನೇ, ನಾನೇ ನೀಟ್ ಬಂದಿದ್ದೀನಿ. ನಾವು ಒಂದು ಯಾರು ಇಂಡಸ್ಟ್ರಿ ಹೋದ್ರೆ ಯಾರು ಸಪರೇಟ್ ಆದ್ರು? ನಾವೆಲ್ಲ ಒಂದೇ. ಮೀಡಿಯಾದವರು ಅಂದ್ರೆ ಸಪರೇಟ್ ಆದ್ರು? ಇಲ್ಲ, ನಾವೆಲ್ಲ ಒಂದೇ. ನಾವೆಲ್ಲ ಬೇರೆ ಬೇರೆ ಅಲ್ಲ, ನಾವೆಲ್ಲ ಕನ್ನಡಿಗರೇ, ನಾವೆಲ್ಲ ಭಾರತೀಯರೇ, ನಾವೆಲ್ಲ ಈ ಭೂಮಿ ಮೇಲೆ ಇರುವಂತ ಮನುಷ್ಯರೇ. ನಾವೆಲ್ಲ ಒಗ್ಗಟ್ಟಾಗಿಲ್ಲ ಅಂತಂದ್ರೆ ಸರಿ, ಯಾವ ಪ್ರೊಫೆಷನ್ ಚೆನ್ನಾಗಿದೆ ಕರೆಕ್ಟ್ ಆಗಿ ನಮ್ಗೆ ಒಂದ್ಸಲ ನೋಡೋಣ. ಎಲ್ಲಿ ಪ್ರಾಬ್ಲಮ್ ಇಲ್ಲ, ಒಂದೇ ಒಂದು ಪ್ರೊಫೆಷನ್ ತುಂಬಾ ಕ್ಲಿಯರ್ ಆಗಿದೆ ಇರೋದು. ಯಾವುದೂ ಇಲ್ಲ ಜಗತ್ತಲ್ಲಿ, ಎಲ್ಲಾ ಕಡೆನೂ ಸಮಸ್ಯೆಗಳಿದೆ, ಎಲ್ಲಾ ಕಡೆನೂ ಚೆನ್ನಾಗಿದೆ, ಎರಡೂ ಇದೆ. ಕುವೆಂಪು ಒಂದು ಮಾತು ಹೇಳ್ತಾರೆ, ಇಲ್ಲಿ ಯಾರು ಮುಖ್ಯರಲ್ಲ, ಇಲ್ಲಿ ಯಾರು ಮುಖ್ಯರಲ್ಲ. ಈ ನೇಚರ್ಗೆ ನಾವ್ ಯಾರು ಮುಖ್ಯರಲ್ಲ. 50 ವರ್ಷ ಆದ್ಮೇಲೆ ನಮ್ಗೆ ಹೆಸರೇ ಇರಲ್ಲ, ನಮ್ಗೆ ಯಾರು ಇರಲ್ಲ, ನಾವ್ ಯಾರು ಇರಲ್ಲ. ಇರೋ ತನಕ ಚೆನ್ನಾಗಿ ಬದುಕಿ ಖುಷಿಯಾಗಿದ್ದು ಪಾಸಿಟಿವ್ ಆಗೋಣ. ಅಫ್ಕೋರ್ಸ್ ರೂತಾ ನಿಮ್ಮೆಲ್ಲರೂ ಇಂಪ್ರೆಸ್ ಮಾಡುತ್ತೆ. ಅಂಡ್ ರೂತಾ ಒಳ್ಳೇದಾಗುತ್ತೆ, ಒಳ್ಳೇದಾಗಲಿ ಸರ್. ನಿಮ್ಗೆ ಇಬ್ಬರು ಬಹಳ ಖುಷಿಯಿಂದ ಸಿನಿಮಾ ಮಾಡಿದ್ರ, ಇಷ್ಟು ಜನರಿಗೆಲ್ರಿಗೂ ನೀವು ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ಅನ್ನ ಹಾಕಿದ್ದೀರಾ, ಜೊತೆ ನಿಂತ್ಕೊಂಡು ನಿಮ್ಮ ಸಿನಿಮಾ ಗೆಲ್ಲಿ ಅಂತ ನಾನು ಹಾರೈಸ್ತೀನಿ. ಅಂಡ್ ಥ್ಯಾಂಕ್ ಯು, ಕಂಗ್ರಾಚುಲೇಷನ್ಸ್ ಇಡೀ ತಂಡಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಸಿನಿಮಾ ತಂಡದವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೀನಿ. ನಿರ್ದೇಶಕರು, ನಿರ್ಮಾಪಕರು ಮತ್ತೊಮ್ಮೆ ವೇದಿಕೆಗೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಮಹೇಶ್, ನೀವು ಕೂಡ ಬನ್ನಿ ಪ್ಲೀಸ್. ಟೀಮ್, ಎಸ್ ಎವ್ರಿವನ್, ಮಹೇಶ್, ಎಸ್ ಎವ್ರಿವನ್, ಹರಿಣಿ, ಪ್ರಿಯಾಂಕಾ ಅವರು ವೇದಿಕೆ ತಂಡದ ಮೂಲಕ ಸತೀಶ್ ಸರ್ ಅವರಿಗೆ, ನೀನಾಸಂ ಸತೀಶ್ ಸರ್ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. Okay.